ಪ್ರೆಸೆಂಟ್ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಯಾವುದು? ಪ್ರೆಸೆಂಟ್ ಅತಿ ಹೆಚ್ಚು ಉಪಗ್ರಹಗಳನ್ನ, ಶಬಾಷ್. ಸೌರಮಂಡಲದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಅಂದ್ರೆ ಶನಿ ಗ್ರಹ ನೋಡಿ. ಶನಿ ಗ್ರಹಕ್ಕೆ ಎಷ್ಟು ಉಪಗ್ರಹಗಳದಾವ ಅಂದ್ರೆ ಟೋಟಲ್ 82 ಉಪಗ್ರಹಗಳದಾವೆ. ಇಡೀ ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಅಂದ್ರೆ ಶನಿ ಗ್ರಹ. ಶನಿ ಬಿಟ್ರೆ ನೆಕ್ಸ್ಟ್ ಗುರುಗ್ರಹ. ಹೈಯೆಸ್ಟ್ ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಅಂದ್ರೆ ಶನಿ ಬಿಟ್ರೆ ನೆಕ್ಸ್ಟ್ ಯಾವ ಅಂದ್ರ ಗುರುಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತ 2ನೇ ಗ್ರಹ. ಭೂಮಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಸಂಶೋಧನೆಗೆ ಒಳಗಾಗಿರುವಂತ 2ನೇ ಗ್ರಹ ಯಾವ್ದು ಕ್ವಶನ್ ಕೇಳೋಣ. ಭೂಮಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಶೋಧನೆಗೆ ಒಳಗಾಗಿರುವಂತ ಗ್ರಹ, ಶಬಾಷ್, ಮಂಗಳ ನೋಡಿ. ಭೂಮಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಸಂಶೋಧನೆಗೆ ಒಳಗಾಗಿರುವಂತ ಗ್ರಹ ಯಾವಂದ್ರ ಮಂಗಳ ಗ್ರಹ. ಭೂಮಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಶೋಧಕ್ಕೆ ಒಳಗಾಗಿರುವಂತ ಗ್ರಹ ಅಂದ್ರ ಮಂಗಳ. ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಭೂಮಿ ನೋಡಿ. ಸೌರಮಂಡಲದಲ್ಲಿ ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಅಂದ್ರೆ ಭೂಮಿ. ಗರಿಷ್ಠ ಕೃತಕ ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಯಾವಂದ್ರ ಭೂಮಿ. ನೆಕ್ಸ್ಟ್ ಕ್ವಶನ್. ನೋಡಿ ಎಷ್ಟು ಚೆನ್ನಾಗಿ ಕ್ವಶನ್ ಆಗಿದೆ. ಇದು ಕೂಡ KPSC ಕ್ವಶನ್. 2009 ಸಬ್ ರಿಜಿಸ್ಟರ್ ಕೇಳಿದಂತ ಪ್ರಶ್ನೆ. ಅಮೃತ ಶಿಲೆಯಲ್ಲಿರುವಂತ ರಾಸಾಯನಿಕ ಪದಾರ್ಥ ಯಾವುದಂತ ಕ್ವಶನ್ ಕೇಳ. ಅಮೃತ ಶಿಲೆಯಲ್ಲಿರುವಂತ ರಾಸಾಯನಿಕ ಪದಾರ್ಥ ಸಿಲಿಕಾನ್ ಡೈಆಕ್ಸೈಡ್, ಸೋಡಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್. ಅಮೃತ ಶಿಲೆಯಲ್ಲಿರುವಂತ ರಾಸಾಯನಿಕ ಪದಾರ್ಥ ಯಾವುದಂತ ಕ್ವಶನ್ ಕೇಳಿದ್ದಾನೆ. 51% ಕರೆಕ್ಟ್, 50% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಪರ್ಫೆಕ್ಟ್ ಆಗಿ ಬಿಡಿ. ಇದರಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ ನೋಡಿ. ಅಮೃತ ಶಿಲೆಯಲ್ಲಿರುವಂತ ರಾಸಾಯನಿಕ ಪದಾರ್ಥ ಯಾವುದಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಮೃತ ಶಿಲೆಯಲ್ಲಿರುವಂತ ರಾಸಾಯನಿಕ ಪದಾರ್ಥ ಯಾವಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಮಾರುಕಟ್ಟೆ 2009ರಲ್ಲಿ ಕೇಳಿದಂತ ಪ್ರಶ್ನೆ. ಕಕ್ಷೆಯ ಮೇಲೆ ಕ್ವಶನ್ ಕೇಳಿದ್ದಾನೆ. ಕಕ್ಷೆ 15 ಡಿಗ್ರಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ. 15 ಡಿಗ್ರಿ ಪಶ್ಚಿಮದಿಂದ ಪೂರ್ವಕ್ಕೆ, 4 ಡಿಗ್ರಿ ಪಶ್ಚಿಮದಿಂದ ಪೂರ್ವಕ್ಕೆ, 4 ಡಿಗ್ರಿ ಪೂರ್ವದಿಂದ ಪಶ್ಚಿಮಕ್ಕೆ. ಸಿಂಪಲ್ ಕ್ವಶನ್ ಅನಿಸ್ತಾ, ಬರೀ ನಿಮಗೆ ಸ್ವಲ್ಪ ಇದು ಅನಿಸ್ತದೆ. ಯಾವ ದಿಕ್ಕಿನಲ್ಲಿ ಚಲಿಸುತ್ತದೆ ಮೊದಲ ಭೂಮಿ? ಭೂಮಿ ಯಾವ ದಿಕ್ಕಿನಲ್ಲಿ ಚಲಿಸ್ತದೆ? ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸ್ತದೆ. ಅಂದ್ರೆ 15 ಡಿಗ್ರಿ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸ್ತದೆ ನೋಡಿ. ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುತ್ತದೆ. ಪಶ್ಚಿಮದಿಂದ ಪೂರ್ವಕ್ಕೆ ಭೂಮಿ ಗೋಲಾಕಾರದಲ್ಲಿ ಚಲಿಸ್ತದೆ. ಮಾರುಕಟ್ಟೆ ಕೇಳಿದ ಪ್ರಶ್ನೆ 2009. ಒಂದು ವರ್ಷವೆಂದರೆ ಸೂರ್ಯನ ಸುತ್ತ ಪರಿಭ್ರಮಣಕ್ಕೆ ಭೂಮಿಯೇ ಬೇಕಾದಂತ ಅವಧಿ. ಭ್ರಮಣ ಮತ್ತು ಪರಿಭ್ರಮಣ. ಭ್ರಮಣ ಅಂದ್ರೆ ಏನು? ತನ್ನನ್ನು ತಾನು ಸುತ್ತಿಕೊಳ್ಳುವುದನ್ನು ಭ್ರಮಣ ಅಂತ ಕರಿತೀವಿ. ಪರಿಭ್ರಮಣ ಅಂದ್ರೆ ಏನು? ಒಂದು ಸೂರ್ಯವೆಂದರೆ, ಒಂದು ವರ್ಷ ಎಂದರೆ ಸೂರ್ಯನ ಸುತ್ತ ಪರಿಭ್ರಮಣಕ್ಕೆ ಭೂಮಿಗೆ ಬೇಕಾಗಿರುವಂತ ಅವಧಿ. ಆರ್ಕಟಿಕ್ ಪ್ರದೇಶದಲ್ಲಿ ಜೂನ್ 12ರಂದು ಸತತವಾಗಿ ಹಗಲಿನ ಬೆಳಕಿರುತ್ತದೆ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎ ಬಿ ಎರಡೂ ಸರಿಯಾಗಿದೆ, ಎ ಮತ್ತು ಬಿ ಎರಡೂ ತಪ್ಪಾಗಿದೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಎಸ್, 66% ಕರೆಕ್ಟ್ ಆನ್ಸರ್. ಎ ಮತ್ತು ಬಿ ಎರಡೂ ಸರಿ ನೋಡಿ. ಎ ಮತ್ತು ಬಿ ಎರಡೂ ಸರಿ. ಒಂದು ವರ್ಷವೆಂದರೆ ಸೂರ್ಯನ ಸುತ್ತ ಪರಿಭ್ರಮಣಕ್ಕೆ ಭೂಮಿಗೆ ಬೇಕಾಗಿರುವಂತಹ ಒಂದು ಅವಧಿಯನ್ನ ಒಂದು ವರ್ಷ ಅಂತ ಕರಿತೀವಿ. ಒಂದು ವರ್ಷ. ಹಾಗಾದ್ರೆ ಆರ್ಕಟಿಕ್ ಧ್ರುವ ಪ್ರದೇಶ. ಆರ್ಕಟಿಕ್ ಧ್ರುವ ಪ್ರದೇಶ ಅಂದ್ರೆ ಈ ಭಾಗ. ಇದು ಆರ್ಕಟಿಕ್ ಧ್ರುವ ಪ್ರದೇಶ ಅಂತ ಕರಿತೀವಿ. ಇದು ಅಂಟಾರ್ಟಿಕಾ, ಅದರ ಅಪೋಸಿಟ್ ಇದು. ಜೂನ್ 12ರಂದು ಸತತ ಹಗಲಿನ ಬೆಳಕಿರುತ್ತದೆ ಅನ್ನುವಂಥದ್ದು ಕರೆಕ್ಟ್ ಇದೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವ 2 ದಿನಗಳು ಯಾವಂತ ಕೇಳ್ತಾನೆ. ಭೂಮಿಯ ಮೇಲೆ
ಸಮಹಗಲು, ಸಮಹಗಲು, ಸಮರಾತ್ರಿ. ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂತ 2 ದಿನಗಳು ಯಾವಂತಂದ್ರೆ ಒಂದು ಮಾರ್ಚ್ 21, ಇನ್ನೊಂದು ಸೆಪ್ಟೆಂಬರ್ 23. ನೋಡಿ 2 ದಿನಗಳು ಪರ್ಫೆಕ್ಟ್ ಇರ್ಬೇಕು ನಿಮಗೆ. ಒಂದು ಮಾರ್ಚ್ 21, ಇನ್ನೊಂದು ಸೆಪ್ಟೆಂಬರ್ 23. ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂತ 2 ದಿನಗಳು, ವೆರಿ ಇಂಪಾರ್ಟೆಂಟ್. ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂತ 2 ದಿನಗಳು ಯಾವಂದ್ರೆ ಒಂದು ಮಾರ್ಚ್ 21, ಇನ್ನೊಂದು ಸೆಪ್ಟೆಂಬರ್ 23. ಓಕೆ. ಉತ್ತರಾರ್ಧಗೋಳದಲ್ಲಿ ದೀರ್ಘ ಹಗಲಿರುವ ದಿನ ಯಾವ್ದಂತ ಕೇಳ್ತಾನೆ. ಉತ್ತರಾರ್ಧಗೋಳದಲ್ಲಿ ದೀರ್ಘ ಹಗಲಿರುವ ದಿನ ಯಾವಂದ್ರೆ ಜೂನ್ 21. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಜೂನ್ 21ರಂದು ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವಂತ ದಿನಾಂಕ. ಆ ಉದ್ದೇಶಕ್ಕಾಗಿ ಉತ್ತರಾರ್ಧಗೋಳದಲ್ಲಿ ದೀರ್ಘ ಹಗಲು ಇರುವಂತ ದಿನ. ದಕ್ಷಿಣಾರ್ಧಗೋಳದಲ್ಲಿ ದೀರ್ಘ ಹಗಲಿರುವ ದಿನ ಯಾವುದು? ದಕ್ಷಿಣಾರ್ಧಗೋಳದಲ್ಲಿ ದೀರ್ಘ ಹಗಲಿರುವ ದಿನ ಎಕ್ಸಲೆಂಟ್, ಡಿಸೆಂಬರ್ 22. ನೋಡಿ ಡಿಸೆಂಬರ್ 22, ಡಿಸೆಂಬರ್ 22 ಮಕರ ಸಂಕ್ರಾಂತಿ ವೃತ್ತದ ಮೇಲೆ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ. ನೇರವಾಗಿ ಬೀಳುತ್ತವೆ, ನೆನಪಿಡಿ. ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವಂತ ದಿನಾಂಕ ಯಾವಂದ್ರೆ ಡಿಸೆಂಬರ್ 22. ಜೂನ್ 21ರಂದು ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಅದಕ್ಕೆ ಇದನ್ನೇನ್ ಕರೀತಾರೆ ಅಂದ್ರೆ ಕರ್ಕಾಯನ ಅಂತ ಕರೀತಾರೆ. ಕರ್ಕಾಯನ, ಇದಕ್ಕೆ ಕರ್ಕಾಯನ ಅಂತ ಕರೀತಾರೆ. ಕರ್ಕಾಯನ. ಇದಕ್ಕೆ ಏನಂತ ಕರೀತಾರ ಅಂದ್ರ ಮಕರಾಯನ ಅಂತ ಕರೀತಾರೆ. ಮಕರಾಯನ. ಹಾಗಾದ್ರೆ ಸೂರ್ಯನ ಕಿರಣಗಳು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 2 ದಿನಗಳು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಇದಕ್ಕೆ ಏನಂತ ಕರೀತಾರೆ? ಮಾರ್ಚ್ 21, ಸೆಪ್ಟೆಂಬರ್ 23ರಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರ ಎಸ್ ವಿಷಮ ಅಂತ ಕರೀತಾರೆ. ವಿಷಮ, ವಿಷಮ, ವಿಷಮ. ನೋಡಿ ಡೋಲ್ ಡ್ರಮ್ ಅಂದ್ರು ಒಂದೇ, ವಿಷಮ ಅಂತಂದ್ರು ಒಂದೇ, ಸಮಭಾಜಕ ವೃತ್ತ ಅಂದ್ರು ಒಂದೇ, ಭೂಮಧ್ಯ ರೇಖೆ ಅಂದ್ರು ಒಂದೇ ಅಲ್ಲ. ಸೂರ್ಯನ ಕಿರಣಗಳು ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದನ್ನ ಕರ್ಕಾಯನ ಅಂತ ಕರೀತಾರ. ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವ ದಿನಾಂಕವನ್ನ ಇದು 2017 KS ಸಾರಿ 17 ಕೇಳಿದ್ದ. 2017 KS ಏನ್ ಕ್ವಶನ್ ಕೇಳಿದ್ದ ಅಂತಂದ್ರೆ A B C D ಸಮಭಾಜಕ ವೃತ್ತ, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಉತ್ತರ ಧ್ರುವ, ಉತ್ತರ ಧ್ರುವ. ನೋಡಿ ಸೂರ್ಯನ ಕಿರಣಗಳು ವೆರಿ ಇಂಪಾರ್ಟೆಂಟ್. ಸೂರ್ಯನ ಕಿರಣಗಳು, ಸೂರ್ಯನ ಕಿರಣಗಳು, ಸೂರ್ಯನ ಕಿರಣಗಳು ಡಿಸೆಂಬರ್ 21ರಂದು ಮನೆಯ ಮುಂದಿನ ಭಾಗದಲ್ಲಿ, ಮನೆಯ ಮುಂದಿನ ಭಾಗದಲ್ಲಿ, ಮುಂದಿನ ಭಾಗದಲ್ಲಿ ಒಂದು ಕಂಬವಿದೆ. ಕಂಬವಿದೆ. ನೋಡಿ ಸೂರ್ಯನ ಕಿರಣಗಳು ಡಿಸೆಂಬರ್ 21ರಂದು ಮನೆಯ ಮುಂಭಾಗದಲ್ಲಿ ಒಂದು ಕಂಬವಿದೆ. ಆ ಕಂಬದ ಮೇಲೆ ಮಧ್ಯಾಹ್ನ 12 ಗಂಟೆಗೆ ನೇರವಾಗಿ ಬೀಳುತ್ತವೆ. ಅಂದ್ರ ನಿಮ್ಮೊಂದೊಂದು ಲೈಟಿಂಗ್ ಕಂಬ ಇದೆ. ಆ ಕಂಬದ ಮೇಲೆ ಸೂರ್ಯನ ಕಿರಣಗಳು ಮಧ್ಯಾಹ್ನ 12 ಗಂಟೆ ಡಿಸೆಂಬರ್ 21ರಂದು ನೇರವಾಗಿ ಬೀಳುತ್ತವೆ. ಅದರ ನೆರಳು ಯಾವುದೇ ಭಾಗಕ್ಕೆ ಬೀಳುತ್ತಾ ಇಲ್ಲ. ಹಾಗಾದ್ರೆ ನಮ್ಮ ಮನೆ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದ. KS ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್ ಹೆಂಗಿದೆ ನೋಡಿ. ಇದ್ರ ಮ್ಯಾಗ ಯಾವ ತರ ಲಾಜಿಕ್ ಕ್ವಶನ್ ಕೇಳಿದ್ದಾನೆ. ನಮ್ಮ ನಿಮ್ಮೊಂದೊಂದು ಲೈಟಿಂಗ್ ಕಂಬವಿದೆ. ಆ ಕಂಬದ ಮೇಲೆ ಸೂರ್ಯನ ಕಿರಣಗಳು ಡಿಸೆಂಬರ್ 21 ಮಧ್ಯಾಹ್ನ 12 ಗಂಟೆಗೆ ಆ ಸೂರ್ಯನ ಕಿರಣಗಳು ಕಂಬದ ಮೇಲೆ ನೇರವಾಗಿ ಬೀಳ್ತಾ ಇದ್ದಾವೆ. ಬಟ್ ಅದರ ನೆರಳು ಯಾವ ಭಾಗಕ್ಕೂ ಬೀಳ್ತಾ ಇಲ್ಲ. ಹಾಗಾದ್ರೆ ನಮ್ಮ ಮನೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ.
ಮನೆಯ ಮುಂಭಾಗದಲ್ಲಿ ಒಂದು ಲೈಟಿಂಗ್ ಕಂಬವಿದೆ. ಆ ಕಂಬದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇದ್ದಾವೆ. ಎಕ್ಸಲೆಂಟ್. 55% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 55% ಕರೆಕ್ಟ್ ಆನ್ಸರ್. ಸರಿ ಉತ್ತರ ಅವ್ರ ಮನೆ ಎಲ್ಲಿದೆ ಅಂತಂದ್ರೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಇದೆ. ಯಾಕಂದ್ರೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ಯಾವ ದಿನ ನೇರವಾಗಿ ಬೀಳ್ತಾವ ಅಂತಂದ್ರೆ ಡಿಸೆಂಬರ್ 21, 22 ಏನು ವ್ಯತ್ಯಾಸ ಇಲ್ಲಲ್ಲ, ಎರಡು ಒಂದೇ ಅಲ್ಲ. ಡಿಸೆಂಬರ್ 21 ಅಂದ್ರೂ ಒಂದೇ, ಡಿಸೆಂಬರ್ 22 ಅಂದ್ರೂ ಒಂದೇ. ಈಗ ಇನ್ನೊಂದ್ಸರಿ ಹೇಳಿ ನೋಡೋಣ. ಇದನ್ನ ಚೇಂಜ್ ಮಾಡಿ ಬೇರೆ ಕ್ವಶನ್ ಕೇಳ್ತೀನಿ. ಇದನ್ನೇ ಬೇರೆ ಕೇಳ್ತೀನಿ ನೋಡಿ ಕ್ವಶನ್. ಜೂನ್ 21ರಂದು ಸೂರ್ಯನ ಕಿರಣಗಳು ಕಂಬದ ಮೇಲೆ ಮಧ್ಯಾಹ್ನ 12 ಗಂಟೆಗೆ ನೇರವಾಗಿ ಬೀಳುತ್ತವೆ. ಹಾಗಾದ್ರೆ ನಮ್ಮ ಮನೆ ಎಲ್ಲಿದೆ? ಜೂನ್ 21ರಂದು ಮಧ್ಯಾಹ್ನ 12 ಗಂಟೆಗೆ ಸೂರ್ಯನ ಕಿರಣಗಳು ಕಂಬದ ಮೇಲೆ ನೇರವಾಗಿ ಬೀಳುತ್ತವೆ. ನಮ್ಮ ಮನೆ ಎಲ್ಲಿದೆ? ಎಸ್, ವೆರಿ ಗುಡ್, ಎಕ್ಸಲೆಂಟ್. 82% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಗುಡ್. ಸರಿಯಾದಂತ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ರೈಟ್ ಆನ್ಸರ್ ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದೇ ತರ ಲಾಜಿಕ್ ಪ್ರಶ್ನೆ ಕೇಳ್ತಾನೆ, ನೀವು ಮಿಸ್ ಮಾಡಲೇಬಾರದು. ಬಹಳ ಸಿಂಪಲ್ ಕ್ವಶನ್ ಗಳನ್ನ ಕೇಳ್ತಾನೆ. ಹಾಗಾದ್ರೆ ಈ ಒಂದು ರೇಖೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಅದನ್ನ ವಿಷಮ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ವಿಷಮ ಸಂಕ್ರಾಂತಿ ವೃತ್ತ. ಈ ಕೆಳಗಿನ ರೇಖಾಂಶಗಳ ಮೇಲೆ, ಅಕ್ಷಾಂಶಗಳ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಅದನ್ನು ವಿಷಮ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಅಂತಂದ್ರೆ ಸರಿ ಉತ್ತರ ಸಮಭಾಜಕ ವೃತ್ತ. ನೋಡಿ, ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುವಂತ ಎರಡು ದಿನ ಯಾವಂದ್ರೆ ಒಂದು ಸೆಪ್ಟೆಂಬರ್ 23, ಇನ್ನೊಂದು ಮಾರ್ಚ್ 21. ಸೆಪ್ಟೆಂಬರ್ 23, ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಎಲ್ಲಿ ನೇರವಾಗಿ ಬೀಳ್ತಾವ ಅಂದ್ರೆ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳ್ತವೆ. ಆ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುವಂತ ದಿನಾಂಕವನ್ನ ಎರಡು ದಿನಗಳು, ಅದಕ್ಕೆ ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂತ ಎರಡು ದಿನಗಳಂತ ಕರಿತೀವಿ. ಇದು ನಾಳೆ ಹಿಂಗೂ ಕ್ವಶನ್ ಕೇಳೋಣ. ಭಾರತ ದೇಶದಲ್ಲಿ ದೀರ್ಘ ಹಗಲು ಇರುವ ದಿನ ಯಾವ್ದಂತ ಕೇಳೋಣ. ಹೇಳ್ರಿ ನೋಡೋಣ. ಭಾರತ ದೇಶದಲ್ಲಿ ದೀರ್ಘ ಹಗಲು ಇರುವ ದಿನ ಮಾರ್ಚ್ 21, ಸೆಪ್ಟೆಂಬರ್ 23, ಡಿಸೆಂಬರ್ 22, ಜೂನ್ 21. ಭಾರತ ದೇಶದಲ್ಲಿ ದೀರ್ಘ ಹಗಲು ಇರುವ ದಿನ ಯಾವುದು? ನಮ್ಮ ಭಾರತ ದೇಶದಲ್ಲಿ ದೀರ್ಘ ಹಗಲು ಇರುವ ದಿನ ಯಾವುದು? ಶಬಾಷ್, 67% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಜೂನ್ 21 ನೋಡಿ. ಯಾಕಂದ್ರೆ ಭಾರತ ದೇಶ ಇರುವುದು ಎಲ್ಲಿ ಅಂತಂದ್ರೆ ಈ ಭಾಗದಲ್ಲಿ ಭಾರತ ಇದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ಇದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ಇದೆ ಅಂದ್ರೆ ಜೂನ್ 21ರಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇದ್ದಾವೆ. ಅದಕ್ಕೆ ಭಾರತ ದೇಶದಲ್ಲಿ ದೀರ್ಘ ಹಗಲು ಇರುವ ದಿನ ಯಾವ್ದಂದ್ರೆ ಜೂನ್ 21. ಹಾಗಾದ್ರೆ ಭಾರತ ದೇಶದಲ್ಲಿ ದೀರ್ಘ ರಾತ್ರಿ ಇರುವ ದಿನ ಯಾವುದು? ಭಾರತ ದೇಶದಲ್ಲಿ ದೀರ್ಘ ರಾತ್ರಿ ಇರುವ ದಿನ ಎಕ್ಸಲೆಂಟ್, ಡಿಸೆಂಬರ್ 22 ನೋಡಿ. ಡಿಸೆಂಬರ್ 22. ಯಾಕಂದ್ರೆ ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾವ ಅಂದ್ರೆ ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳ್ತಾವ. ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಸಹಜವಾಗಿನೇ ಭಾರತ ದೇಶದಲ್ಲಿ ಯಾವ ದಿನ ಅಂದ್ರೆ ಅದು ದೀರ್ಘ ಹಗಲು ಬೀಳುವಂತ ದಿನ ಅಂತ ಕರಿತೀವಿ. ಸರಿ, ರಾತ್ರಿ. ಡಿಸೆಂಬರ್ 22 ದೀರ್ಘ ರಾತ್ರಿ ಭಾರತ ದೇಶ. ಮತ್ತಿದು ಜೂನ್ 21ರಂದು ದೀರ್ಘ ಹಗಲು. ಹಾಗಾದ್ರೆ ಭಾರತ ದೇಶದಲ್ಲಿ ಸಮಹಗಲು ಸಮರಾತ್ರಿ ಇರುವಂತ ಎರಡು ದಿನಗಳು ಯಾವಂದ್ರೆ ಒಂದು ಮಾರ್ಚ್ 21, ಸೆಪ್ಟೆಂಬರ್ 23. ಭಾರತ ದೇಶದಲ್ಲಿ ಸಮಹಗಲು ಸಮರಾತ್ರಿ ಇರುವಂತ ಎರಡು ದಿನಗಳು ಒಂದು ಮಾರ್ಚ್ 21, ಇನ್ನೊಂದು ಸೆಪ್ಟೆಂಬರ್ 23. ಭಾರತದಲ್ಲಿ ದೀರ್ಘ ರಾತ್ರಿ ಇರುವ ದಿನ ಅಂದ್ರೆ ಡಿಸೆಂಬರ್ 22, ದೀರ್ಘ ಹಗಲು ಇರುವ ದಿನ ಅಂದ್ರೆ ಜೂನ್ 21. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. GPS 2009ರಲ್ಲಿ ಕೇಳಿದಂತ ಪ್ರಶ್ನೆ. ಆಕಾಶಕಾಯಗಳ ವಿವರಗಳನ್ನು ನೋಡುವುದಕ್ಕಾಗಿ ಬಳಸುವಂತ ಉಪಕರಣ ಯಾವುದು? ಆಕಾಶಕಾಯಗಳ ವಿವರಗಳನ್ನ ನೋಡುವುದಕ್ಕಾಗಿ ಬಳಸುವ ಉಪಕರಣ ಯಾವುದು? ಮೈಕ್ರೋಸ್ಕೋಪ್, ಪೆರಿಸ್ಕೋಪ್, ಸ್ಕ್ರೋಪೋಸ್ಕೋಪ್, ಟೆಲಿಸ್ಕೋಪ್. ಈ ಕೆಳಗಿನ ಯಾವನ್ನು ಬಳಸ್ತಾರೆ? ಆಕಾಶಕಾಯಗಳ ವಿವರಗಳನ್ನ ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ ಬಳಸುವಂತ ಒಂದು ಸಾಧನ ಯಾವುದಂತ ಕ್ವಶನ್ ಕೇಳಿದ್ದಾನೆ. ಪರ್ಫೆಕ್ಟ್ ಆನ್ಸರ್ ಮಾಡಿ. ಆಕಾಶಕಾಯಗಳ ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ
ಶಬಾಷ್, 62% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ ಟೆಲಿಸ್ಕೋಪ್ ರೈಟ್ ಆನ್ಸರ್. ನೋಡಿ, ಟೆಲಿಸ್ಕೋಪ್ ಆಕಾಶಕಾಯಗಳ ವಿವರಗಳನ್ನು ನೋಡುವುದಕ್ಕಾಗಿ ಬಳಸುವಂತ ಉಪಕರಣ ಯಾವಂದ್ರ ಟೆಲಿಸ್ಕೋಪ್. ನಕ್ಷತ್ರಗಳ ನಡುವಿನ ದೂರವನ್ನು ಅಳತೆ ಮಾಡಲು ಬಳಸುವ ಸಾಧನ ಜ್ಯೋತಿರ್ವರ್ಷ ಅಂತ ಕರಿತೀವಿ. ನಕ್ಷತ್ರಗಳ ನಡುವಿನ ದೂರವನ್ನು ಅಳತೆ ಮಾಡಲು ಬಳಸುವ ಸಾಧನ ಜ್ಯೋತಿರ್ವರ್ಷ. ಜ್ಯೋತಿರ್ವರ್ಷ. ಜ್ಯೋತಿರ್ವರ್ಷಕ್ಕಿಂತ ಅತಿ ದೊಡ್ಡ ಸಾಧನ ಯಾವುದು? ಜ್ಯೋತಿರ್ವರ್ಷಕ್ಕಿಂತ ಅತಿ ದೊಡ್ಡ ಸಾಧನ ಪಾರ್ಶಕ್. ನೋಡಿ, ಒಂದು ಪಾರ್ಶಕ್ ಎಂದರೆ 3.26 ಲೈಟ್ ಇಯರ್. ಒಂದು ಪಾರ್ಶಕ್ ಎಂದರೆ ಇದು ಕ್ವಶನ್ ಆಗಿದೆ ನೋಡಿ. ಒಂದು ಪಾರ್ಶಕ್ ಎಂದರೆ 3.26 ಲೈಟ್ ಇಯರ್. 3.26 ಲೈಟ್ ಇಯರ್ ಒಂದು ಪಾರ್ಶಕ್ ಎಂದರೆ. ಆಕಾಶಕಾಯಗಳ ವಿವರಗಳನ್ನು ನೋಡುವುದಕ್ಕಾಗಿ ಬಳಸುವಂತ ಸಾಧನ ಯಾವ್ದಂದ್ರ ಟೆಲಿಸ್ಕೋಪ್. GPS 2009ರಲ್ಲಿ ಕೇಳಿದಂತ ಪ್ರಶ್ನೆ, ಸಮುದ್ರದ ಉಬ್ಬರಳಿತಗಳನ್ನ ಈ ಕೆಳಗಿನಕ್ಕೆ ಹೊಂದಾಣಿಕೆಯಾಗಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತಮ, ಚಂದ್ರೋದಯ ಮತ್ತು ಚಂದ್ರ ಸಮಾಸ್ತ, ಸಮುದ್ರ ಮತ್ತು ಭೂಮಿಯ ಮಂದಮಾರುತಗಳು, ಮಾನ್ಸೂನ್ಗಳು. ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲ ಕಾರಣ ಏನು? ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲ ಕಾರಣ ಏನು? ಯಾಕೆ ಕಾರಣ ಆಗ್ತದೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳಾಗಬೇಕಾದ್ರೆ? ಎಸ್, ವೆರಿ ಗುಡ್. ಸರಿಯಾದಂತ ಉತ್ತರ ಚಂದ್ರೋದಯ ಮತ್ತು ಚಂದ್ರ ಸಮಾಸ್ತ ರೈಟ್ ಆನ್ಸರ್. ನೋಡಿ, ಚಂದ್ರೋದಯ ಮತ್ತು ಚಂದ್ರ ಸಮಾಸ್ತ. ಅದ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಗ್ರಹಗಳ, ಇದು ಕ್ವಶನ್ ಆಗಿದೆ ನೋಡಿ. ಇದು ಮನೆ ಇತ್ತೀಚೆಗೆ ಸಾಕಷ್ಟು ಪೊಲೀಸ್ ಇಲಾಖೆ ಕೇಳಿದಂತ ಪ್ರಶ್ನೆ. GPS 2009ರಲ್ಲಿ ಕರೆಕ್ಟ್ ಆನ್ಸರ್ ಮಾಡಿ. ಗ್ರಹಗಳ ಚಲನೆಯನ್ನು ಕಂಡುಹಿಡಿದಂತ ವಿಜ್ಞಾನಿ ಯಾರು? ಎಕ್ಸಲೆಂಟ್, 70% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಜಾನ್ ಕೆಪ್ಲರ್. ನೋಡಿ, ಜಾನ್ ಕೆಪ್ಲರ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಗ್ರಹಗಳ ಚಲನೆಯನ್ನು ಕಂಡುಹಿಡಿದಂತ ವಿಜ್ಞಾನಿ ಯಾರಂದ್ರೆ ಜಾನ್ ಕೆಪ್ಲರ್. ಜಾನ್ ಕೆಪ್ಲರ್ ಎಷ್ಟು ಸಿದ್ಧಾಂತಗಳನ್ನ ಆವಿಷ್ಕಾರ ಮಾಡ್ತಾನಂದ್ರೆ 3 ನಿಯಮಗಳನ್ನ ಅಧ್ಯಯನ ಮಾಡ್ತಾನೆ. ಅವ್ ಹೇಳಿದಂತ ಅತ್ಯಂತ ಪ್ರಸಿದ್ಧವಾದ ಸಿದ್ಧಾಂತ ಏನಂದ್ರೆ, ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ ಅಂತ ಹೇಳಿದ 100ಕ್ಕೆ 100 ಸತ್ಯವಾಗಿದೆ. ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ. ಉದಾಹರಣೆ, ಸೂರ್ಯನಿಂದ ಮೊದಲ ಗ್ರಹ ಅಂದ್ರೆ ಬುಧ ಗ್ರಹ, ಅದಾದ ಮೇಲೆ ಶುಕ್ರ, ಅದಾದ ಮೇಲೆ ಭೂಮಿ, ಮಂಗಳ, ಗುರು, ಶನಿ, ಯುರೇನಿಸ್, ನೆಪ್ಚೂನ್. ಒಂದಕ್ಕೊಂದೊಂದು ನೋಡಿದಾಗ ಸೂರ್ಯನಿಂದ 88 ದಿನ. ಸೂರ್ಯನಿಂದ ಬುಧ ಗ್ರಹದ ದೂರ ಎಷ್ಟಿದೆ ಅಂತಂದ್ರೆ, ಸೂರ್ಯನಿಂದ ಬುಧ ಗ್ರಹದ ದೂರ ಹೆಚ್ಚಾದಂತೆ ಅವುಗಳ ಪರಿಭ್ರಮಣ ಅವಧಿ 88 ದಿನದಾಗ ಒಂದ್ಸರಿ ಸುತ್ತಾಕೊಂಡ್ ಬಂದ್ಬಿಡ್ತಾನೆ. ಶುಕ್ರ ಗ್ರಹದ ಪರಿಭ್ರಮಣ ಅವಧಿ ಎಷ್ಟು? 225 ದಿನ. ಭೂಮಿಯ ಪರಿಭ್ರಮಣ ಅವಧಿ ಎಷ್ಟು? 365 ದಿನ, 6 ಗಂಟೆ. ಮಂಗಳದ್ದು 687 ದಿನ. ಗುರು ಗ್ರಹದ್ದು 12 ವರ್ಷ. ಶನಿ ಗ್ರಹ 29.5 ವರ್ಷ. ಯುರೇನಿಸ್ 84 ವರ್ಷ. ನೆಪ್ಚೂನ್ 165 ವರ್ಷ. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಅಷ್ಟೇ ಕರೆಕ್ಟ್ ಇದೆ ನೋಡಿ. ಅದಕ್ಕೆ ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣ ಅವಧಿ ಹೆಚ್ಚಾಗುತ್ತದೆ. ಅವುಗಳ ಪರಿಭ್ರಮಣ ಅವಧಿ, ನಮ್ಮ ಭೂಮಿಯ ಪರಿಭ್ರಮಣ ಅವಧಿ ಎಷ್ಟು? 365 ದಿನ ಅಂದ್ರೆ ನಮ್ಮಲ್ಲಿ 1 ವರ್ಷ ಅನ್ನಂಗ. ಬುಧ ಗ್ರಹದಲ್ಲಿ 88 ದಿನ ಅಂದ್ರೆ 1 ವರ್ಷ ಅನ್ನಂಗ. ಶುಕ್ರ ಗ್ರಹಕ್ಕೆ 225 ದಿನ ಅಂದ್ರೆ 1 ವರ್ಷ ಅನ್ನಂಗ. ಮಂಗಳ ಗ್ರಹದಲ್ಲಿ 687 ದಿನ ಅಂದ್ರೆ 1 ವರ್ಷ. 1 ವರ್ಷ ಅಂದ್ರೆ ಏನು? ಒಂದು ಬಾರಿ ಗ್ರಹ ಆ ಒಂದು ನಕ್ಷತ್ರವನ್ನ ಸುತ್ತಿ ಹಾಕಿ ಬರ್ಬೇಕು. ಆ ಸುತ್ತ ಹಾಕಿ ಬರೋದಕ್ಕೆ ನಾವು ಏನ್ ಕರಿತೀವಿ? 1 ವರ್ಷ ಅಂತ ಕರಿತೀವಿ. ಉದಾಹರಣೆ, ಬುಧ ಗ್ರಹ ಒಂದು ಬಾರಿ ಸೂರ್ಯನ ಸುತ್ತ ಹಾಕಬೇಕಾದ್ರೆ ಎಷ್ಟು ದಿನ ಟೈಮ್ ತೋತಾನಂದ್ರೆ 88 ದಿನ ಟೈಮ್ ತೋತಾನ. ಒಂದ್ಸರಿ ಶುಕ್ರ ಒಂದು ಬಾರಿ ಸೂರ್ಯನ ಸುತ್ತ ಹಾಕಬೇಕಾದ್ರೆ 225 ದಿನ ಟೈಮ್ ತೋತಾನೆ. ಭೂಮಿ ಒಂದು ಬಾರಿ ಸೂರ್ಯನ ಸುತ್ತ ಹಾಕಬೇಕಾದ್ರೆ 365 ದಿನ 6 ಗಂಟೆ ಟೈಮ್ ತೋತಾನೆ. ಒಂದು ಸಾರಿ ಮಂಗಳ ಗ್ರಹ ಸೂರ್ಯನ ಸುತ್ತ ಹಾಕಬೇಕಾದ್ರೆ 687 ದಿನ ಟೈಮ್ ತೋತಾನೆ. ಇನ್ನು ಗುರುಗ್ರಹ ಒಂದು ಬಾರಿ ಸೂರ್ಯನ ಸುತ್ತ ಹಾಕಬೇಕಾದ್ರೆ 12 ವರ್ಷ ಟೈಮ್ ತೋತಾನೆ. ಭೂಮಿಯ ಮೇಲಿನ 12 ವರ್ಷ ಗುರುಗ್ರಹದ 1 ವರ್ಷಕ್ಕೆ ಸಮ. ನಾವು 12 ಬಾರಿ ಸುತ್ತ ಹಾಕೊಂಡ್ಬಾರದು ಅಷ್ಟೇ, ಆ ಗ್ರಹ 1 ಬಾರಿ ಸುತ್ತ ಹಾಕೋದು ಅಷ್ಟೇ. ಭೂಮಿಯ ಮೇಲಿನ 12 ವರ್ಷ
ಭೂಮಿಯ ಮೇಲಿನ 12 ವರ್ಷ ಗುರುಗ್ರಹದ 1 ವರ್ಷಕ್ಕೆ ಸಮ. ಅಂದ್ರೆ ಎಲ್ಲವೂ ರೌಂಡ್ ಹೋಗ್ತಾ ಇದ್ದಾವೆ ಅಂತ. ಭೂಮಿಯ ಮೇಲಿನ 29.5 ವರ್ಷ ಶನಿ ಗ್ರಹದ 1 ವರ್ಷಕ್ಕೆ ಸಮ. ನಾವು 29.5 ವರ್ಷ ಸುತ್ತಾಕದಷ್ಟೇ, ಒಂದು ಬಾರಿ ಶನಿ ಅಷ್ಟು ಒಂದೇ ಸಾರಿ ಸುತ್ತಾಗ್ತದ. ಭೂಮಿಯ ಮೇಲಿನ 84 ವರ್ಷ ಈ ಒಂದು ಯುರೇನಸ್ ಗ್ರಹದ 1 ವರ್ಷಕ್ಕೆ ಸಮ. ಭೂಮಿಯ ಮೇಲಿನ 165 ವರ್ಷ ಯಾವುದು ಆ ನೆಪ್ಚೂನ್ ಗ್ರಹದ 1 ವರ್ಷಕ್ಕೆ ಸಮ. ಅಂದ್ರೆ ನಾವು 165 ಬಾರಿ ಸುತ್ತ ಹಾಕೊಂಡ್ ಬಂದಾಗ ಅದು 1 ಬಾರಿ ನಿಧಾನವಾಗಿ ಸುತ್ತಾಕೊಂಡ್ ಬರ್ತದೆ. ಅಂದ್ರೆ ಅಷ್ಟು ಸುದೀರ್ಘವಾಗಿ ಲೇಟ್ ಆಗಿ. ಅದಕ್ಕೆ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದಂತ ಪರಿಭ್ರಮಣ ಅವಧಿ ಯಾವ್ದಂತ ಕ್ವಶನ್ ಕೇಳ್ತಾನೆ. ಅತಿ ದೊಡ್ಡದಾದ ಪರಿಭ್ರಮಣ ಅವಧಿ ಇದಕ್ಕೆ ರೆವಲ್ಯೂಷನ್ ಪೀರಿಯಡ್ ಅಂತ ಕರಿತೀವಿ. ರೆವಲ್ಯೂಷನ್ ಪೀರಿಯಡ್. ರೊಟೇಷನ್ ಅಂದ್ರೆ ಏನು? ತನ್ನನ್ನು ತಾನು ಸುತ್ತಿಕೊಳ್ಳುವುದನ್ನ ರೊಟೇಷನ್. ಭ್ರಮಣಾವಧಿ ಅಂದ್ರೆ ಏನು? ತನ್ನನ್ನು ತಾನು ಸುತ್ತಿಕೊಳ್ಳೋದು. ಪರಿಭ್ರಮಣಾವಧಿ ಅಂದ್ರೆ ಏನು? ಇನ್ನೊಂದು ಆಕಾಶಕಾಯವನ್ನು ಸುತ್ತಾಕೋದು. ಹಾಗಾದ್ರೆ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಪರಿಭ್ರಮಣಾವಧಿ ಹೊಂದಿರುವಂತ ಗ್ರಹ ಅಂದ್ರೆ ನೆಪ್ಚೂನ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ಪರಿಭ್ರಮಣಾವಧಿ ಹೊಂದಿದ್ದು ಅದು ಯಾವ್ದಂದ್ರ ಬುಧ ಗ್ರಹ. ಇದು ಹಿಂಗೆ ಕ್ವಶನ್ ಕೇಳಿದ್ದಾನೆ. ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ಭ್ರಮಣಾವಧಿ ಹೊಂದಿರುವಂತ ಗ್ರಹ ಅಂದ್ರೆ ಬುಧ ಗ್ರಹ. ಅತ್ಯಂತ ದೊಡ್ಡದಾಗಿರುವಂತ ಪರಿಭ್ರಮಣಾವಧಿ ಹೊಂದಿರುವಂತ ಗ್ರಹ ಅಂದ್ರೆ ಅದು ನೆಪ್ಚೂನ್. ಭೂಮಿಯಷ್ಟು 365 6 ಗಂಟೆ. ನಮ್ಮಲ್ಲಿ ಒಂದು ವರ್ಷ ಅಂತಂದ್ರೆ 361 ಸಾರಿ ಭೂಮಿ ಸೂರ್ಯನ ಸುತ್ತಾಕೊಂಡ್ ಬರ್ಬೇಕಾದ್ರೆ 365 ದಿನ 6 ಗಂಟೆ ತೆಗೆದುಕೊಳ್ತಾನೆ. ಆ 6 ಗಂಟೆ ಪ್ರತಿ 4 ವರ್ಷಕ್ಕೊಮ್ಮೆ ಸೇರಿ ಏನಾಗ್ತಂದ್ರೆ ಅದು ಅಧಿಕ ವರ್ಷ ಆಗಿ ಪರಿವರ್ತನೆ ಆಗ್ತದ ಅಂತ. ಅಧಿಕ ವರ್ಷ. ಅದಕ್ಕೆ ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ. ಈ ಮಾತನ್ನು ಹೇಳಿದವರು ಯಾರಂದ್ರೆ ಜಾನ್ ಕೆಪ್ಲರ್ ಯಾರು ಅಂತಂದ್ರೆ ಕೋಪರ್ನಿಕಸ್ನ ಶಿಷ್ಯ. ಅದಕ್ಕೆ ಕ್ವಶನ್ ಕೇಳ್ಯಾರ ನೋಡಿ. ಇದರಲ್ಲಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕ್ವಶನ್ ಕೇಳ್ಯಾನ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಶಬಾಷ್, 92% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದ್ರೆ ಕೋಪರ್ನಿಕಸ್. ಈತನನ್ನು ಬಹಿರಂಗವಾಗಿ ಸುಟ್ಟು ಬಿಡ್ತಾರೆ ಯುರೋಪ ಖಂಡದಲ್ಲಿ. ಯಾಕಂದ್ರೆ ನೀವು ಜನರ ಹಾದಿಯನ್ನು ತಪ್ಪಿಸ್ತಾ ಇದೆಯಾ, ತಪ್ಪು ಹೇಳ್ತಾ ಇದೆಯಾ ಅಂತೇಳಿ ಸುಡ್ತಾರೆ. ಸುಟ್ಟ ನಂತರ ಆ ಸುಟ್ಟಂತ ಸ್ಥಳದಲ್ಲಿ ಆತನ ಮೂರ್ತಿ ಕಟ್ಟಿದ್ದಾರೆ. ಕ್ಷಮಿಸು, ನೀನು ಹೇಳಿದ್ದು ಸತ್ಯ, ಮತ್ತೊಮ್ಮೆ ಹುಟ್ಟಿ ಬರ್ತಾನ. ಒಂದ್ಸಲ ಸುಟ್ಟು ಅವ್ನು ಸಾಯ ಹೊಡೆದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿ ಮತ್ತೊಮ್ಮೆ ಅಂದ್ರೆ ಒಳ್ಳೆ ಬರ್ತಾನ. ಬರದಿದ್ದಾರೆ, ಕ್ಷಮಿಸು, ನಮ್ಮನ್ನು ದಯವಿಟ್ಟು ಕ್ಷಮಿಸು, ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಒಂದ್ಸಲ ಸತ್ರ ಮುಗಿದೋಗ್ಬಿಡ್ತಾರೆ. ಮತ್ತೆಲ್ಲಿ ಬರ್ತಾರೆ? ಜಗತ್ತಿನಲ್ಲಿ ಈ ಕೆಳಗಿನ ಯಾವ ಮಹಾನ್ ವ್ಯಕ್ತಿ ತನ್ನ ಸಿದ್ಧಾಂತವನ್ನ ಮೊದಲು ಬಾರಿಗೆ ಸುಳ್ಳು ಎಂದು ಒಪ್ಪಿಕೊಂಡಂತ ಜಗತ್ತಿನ ಮೊದಲ ಮೇಧಾವಿ? ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಸಿದ್ಧಾಂತ ಸುಳ್ಳು ಅಂತ ಒಪ್ಕೋತಾನೆ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡಂತ ಮೊದಲ ವ್ಯಕ್ತಿ ಯಾರಂದ್ರೆ ಗೆಲಿಲಿಯೋ. ಯಾಕೆ ಗೆಲಿಲಿಯೋ ಸುಳ್ಳು ಅಂತಂದ್ರೆ ಆ ಸಮಯದಲ್ಲಿ ಯುರೋಪ ಖಂಡದಲ್ಲಿ ಕ್ರೈಸ್ತ ಧರ್ಮದ ಅಹಂಕಾರ, ಆ ಕ್ರೈಸ್ತ ಧರ್ಮದಲ್ಲಿ ಆ ತರ ಇತ್ತು. ಯಾರು ಕೂಡ ಧರ್ಮದ ವಿರುದ್ಧ ಮಾತಾಡಂಗಿಲ್ಲ, ಚರ್ಚಿನ ವಿರುದ್ಧ ಮಾತಾಡಂಗಿಲ್ಲ. ಇವರೆಲ್ಲ ಹೇಳ್ತಾ ಇರೋ ಸುಳ್ಳು ಅಂತ ಹೇಳ್ತಾರ ಅವರು. ಅದಕ್ಕೆ ಗೆಲಿಲಿಯೋನ ಬಂಧಿಸಿ ಕೇಳ್ತಾರೆ. ಯಾಕಂದ್ರೆ ಇವರಿಬ್ರು ಕೋಪರ್ನಿಕಸ್ ಸುಟ್ಟು ಬಿಡ್ತಾರೆ, ಇವನ್ ತಪ್ಪಿಸ್ಕೊಂಡ್ ಹೋಗ್ಬಿಡ್ತಾನೆ, ವಾಪಸ್ ಬರಂಗೇ ಇಲ್ಲ ಅವನು. ಜಾನ್ ಕೆಪ್ಲರ್ ಇವ ಒಬ್ಬ ಉಳಿತಾನೆ. ಇಟಲಿ ದೇಶದ ಪಿಸಾ ವಿಶ್ವವಿದ್ಯಾಲಯದ ಮಹಾನ್ ವ್ಯಕ್ತಿಯಾಗಿರುವಂತ ಗೆಲಿಲಿಯೋ ಕರೆಸ್ತಾರೆ. ಗೆಲಿಲಿಯೋ ಕರೆಸಿ ಹೇಳ್ತಾರೆ, ನೀ ಏನ ಆವಿಷ್ಕಾರ ಮಾಡಿ ಅಂತಲ್ಲಪ್ಪ, ಏನ ಕಂಡು ಹಿಡಿದೆ ಅಂದಾಗ ಗೆಲಿಲಿಯೋ ಅಂತ ನಾ ಏನೋ ಕಂಡು ಹಿಡಿದ ಅಂತ ನಾ ಏನೋ ಕಂಡು ಸುಮ್ ಮಂದಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಯಾರು ಬಂದಾಗ ಅವ್ರೆಲ್ಲ ಹೇಳ್ತಿದ್ದೆ ನಾ ಏನು. ಮತ್ತೆ ಯಾವ್ದೋ ವಾಯುಭಾರ ಮಾಪ ಕಂಡು ಹಿಡಿದೆ ಅಂತ, ಗುರು ಗ್ರಹಕ್ಕೆ ಉಪಗ್ರಹಗಳನ್ನ ಆವಿಷ್ಕಾರ ಮಾಡಿ ಅಂತ ಹೇಳ್ತಿಂತ ಏನ ಸರ್ ನಾ ಏನೋ ಕಂಡು ಹಿಡಿದ್ರೆ ಸುಮ್ ಹೇಳ್ತಾರೆ ಮಂದಿ, ನಾ ಏನೋ ಒಟ್ಟ ಆವಿಷ್ಕಾರ ಮಾಡಿಲ್ಲ ಅಂತ. ಪ್ರಪಂಚದಲ್ಲಿ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡು ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿ ಯಾರಂದ್ರೆ ಗೆಲಿಲಿಯೋ. ಗುರು ಗ್ರಹಕ್ಕೆ 4 ಉಪಗ್ರಹಗಳನ್ನು ಆವಿಷ್ಕಾರ ಮಾಡ್ತಾನಿತ್ತ. 1610ರಲ್ಲಿ ಗುರು ಗ್ರಹಕ್ಕೆ 4 ಉಪಗ್ರಹಗಳು. ಅವು ಯಾವ 4 ಉಪಗ್ರಹಗಳು ಅಂದ್ರೆ ಅಯ್ಯೋ, ಯುರೋಪ್, ಗ್ಯಾನಿಮೇಡ, ಕ್ಯಾಲಿಸ್ಟ್ರೋ. ವೆರಿ ಇಂಪಾರ್ಟೆಂಟ್. ಅಯ್ಯೋ, ಯುರೋಪ್, ಗ್ಯಾನಿಮೇಡ, ಕ್ಯಾಲಿಸ್ಟ್ರೋ. ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾನು ಆ ಆವಿಷ್ಕಾರ ಮಾಡಿ ಗುರು ಗ್ರಹಕ್ಕೆ 4 ಉಪಗ್ರಹಗಳನ್ನು ಆವಿಷ್ಕಾರ ಮಾಡ್ತಾನೆ. ಒಂದು ಅಯ್ಯೋ ಅನ್ನುವಂಥದ್ದು, 2 ಯುರೋಪ್ ಅನ್ನುವಂಥದ್ದು, ಆಮೇಲೆ ಗ್ಯಾನಿಮೇಡ, ಕ್ಯಾಲಿಸ್ಟ್ರೋ. ನೆನ್ಪಿಡಿ, ಪ್ರಪಂಚದಲ್ಲಿ
ಆ ಒಂದು ಗುರು ಗ್ರಹಕ್ಕೆ 4 ಉಪಗ್ರಹಗಳನ್ನು ಆವಿಷ್ಕಾರ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಪಿಸಾ ವಿಶ್ವವಿದ್ಯಾಲಯದ ಮಹಾನ್ ವ್ಯಕ್ತಿಯಾಗಿರುವಂತ ಗೆಲಿಲಿಯೋ. ಇಡೀ ಜಗತ್ತಿನಲ್ಲಿ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡಂತ ಮೊದಲ ವ್ಯಕ್ತಿ ಆತ ಗೆಲಿಲಿಯೋ ಅಂತೇಳಿ ಗುರುತಿಸ್ತೀವಿ. ಮನೆ PSI ಇದ್ರ ಮೇಲೆ ಕ್ವಶನ್ ಕೇಳ ನೋಡಿ, ಭ್ರಮಣ ಮತ್ತು ಪರಿಭ್ರಮಣ ಇರುವ 8 ಗ್ರಹಗಳದಾವೆ, ಈ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಬುಧ ಗ್ರಹ, ನೆಪ್ಚೂನ್ ಗ್ರಹ, ಶುಕ್ರ ಗ್ರಹ, ಗುರು ಗ್ರಹ. ಈ 4 ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗಿಬಿಡಿ ನೋಡೋಣ. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ವರ್ಷ ಹೊಂದಿದ ಗ್ರಹ ಯಾವುದು? ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದಂತ ವರ್ಷ ಹೊಂದಿದ ಗ್ರಹ ಎಸ್ ನೆಪ್ಚೂನ್ ನೋಡಿ. ಯಾಕಂದ್ರೆ 165 ವರ್ಷ, 165 ವರ್ಷ. ಇದು ಪರ್ಫೆಕ್ಟ್ ನೆನ್ಪಿಟ್ಬಿಡಿ. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. 165 ವರ್ಷ ಅಂದ್ರೆ ಒಂದೇ ಅತ್ಯಂತ ದೊಡ್ಡದಾದ ವರ್ಷ ಹೊಂದಿರುವಂತ ಗ್ರಹ, ಅತ್ಯಂತ ದೊಡ್ಡದಾದಂತ ವರ್ಷ ಹೊಂದಿರುವಂತ ಗ್ರಹ ಒಂದು. ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ವರ್ಷ ಹೊಂದಿರುವ ಗ್ರಹ, ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ವರ್ಷ ಹೊಂದಿದ ಗ್ರಹ, ಶಬಾಷ್, ಎಕ್ಸಲೆಂಟ್. ಬುಧ ಗ್ರಹ ನೋಡಿ, ಬುಧ ಗ್ರಹ ಅತ್ಯಂತ ಚಿಕ್ಕದಾದ ಅಂದ್ರೆ ಬರೀ 88 ದಿನ, 88 ದಿನ ಎಲ್ಲಿ 165 ವರ್ಷ ಎಲ್ಲಿ ಅತ್ಯಂತ ಚಿಕ್ಕದಾದ ವರ್ಷ ಹೊಂದಿರುವಂತ ಗ್ರಹ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ದಿನ ಹೊಂದಿದ ಗ್ರಹ ಯಾವುದು? ಅತಿ ದೊಡ್ಡ ದಿನ ಸೌರಮಂಡಲದಲ್ಲಿ, ಅತ್ಯಂತ ದೊಡ್ಡದಾದ ದಿನ, ದೊಡ್ಡ ದಿನ ಅಂತಂದ್ರೆ ಶುಕ್ರ ಗ್ರಹ ನೋಡಿ. ಶುಕ್ರ ಗ್ರಹದ ಒಂದು ದಿನ ಅಂತಂದ್ರೆ 243. ಭೂಮಿಯ ಮೇಲಿನ 243 ದಿನ ಶುಕ್ರ ಗ್ರಹದ ಒಂದು ದಿನಕ್ಕೆ ಸಮ. ಅಂದ್ರ ಶುಕ್ರ ಗ್ರಹದಲ್ಲಿ 4 ತಿಂಗಳು ಹಗಲಿರ್ತದ, 4 ತಿಂಗಳು ರಾತ್ರಿ ಇರ್ತದ. ಶುಕ್ರ ಗ್ರಹದ ವಿಶೇಷ ಏನಂದ್ರೆ ಅದಕ್ಕೆ ನೋಡಿ, ಸೌರಮಂಡಲದಲ್ಲಿ ಅತಿ ದೊಡ್ಡ ಭ್ರಮಣ ಅವಧಿ ಹೊಂದಿರುವಂತ ಗ್ರಹ ಅಂತ ಕರಿತೀವಿ. ಇವು 4 ಕಾನ್ಸೆಪ್ಟ್ ನೆನ್ಪಿಟ್ರೆ ಸಾಕು. ಅತ್ಯಂತ ದೊಡ್ಡದಾದಂತ ಭ್ರಮಣ ಅವಧಿ ಹೊಂದಿರುವಂತ ಗ್ರಹ ಅಂದ್ರೆ ಶುಕ್ರ. ಇಲ್ಲಿ 4 ತಿಂಗಳು ಹಗಲಿರ್ತದ, 4 ತಿಂಗಳು ರಾತ್ರಿ ಇರ್ತದ. ಇಡೀ ಸೌರಮಂಡಲದಲ್ಲಿ ನೀವೇನಾದ್ರೂ ರೆಸ್ಟ್ ಮಾಡ್ಬೇಕಂದ್ರೆ ಶುಕ್ರ ಗ್ರಹಕ್ಕೆ ಹೋಗ್ಬಿಟ್ರೆ ಸಾಕು, ಆರಾಮ್ 4 ತಿಂಗಳು ರೆಸ್ಟ್ ಮಾಡಬಹುದು. ಇಲ್ರಿ 4 ತಿಂಗಳು ನಾವು ತಿರ್ಗಾಡ್ಬೇಕಂತ ಆರಾಮಲ್ಲಿ ಹೋಗ್ಬಿಡ್ಬೋದು. ಒಂದಿನ 4 ತಿಂಗಳು ಹಗಲು ಇರ್ತದೆ, 4 ತಿಂಗಳು ರಾತ್ರಿ ಇರ್ತದೆ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ದಿನವನ್ನು ಹೊಂದಿರುವಂತ ಗ್ರಹ ಅಂದ್ರೆ ಶುಕ್ರ. ಹಾಗಾದ್ರೆ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ದಿನ ಹೊಂದಿರುವ ಗ್ರಹ, ಚಿಕ್ಕ ದಿನವನ್ನು ಹೊಂದಿರುವಂತ ಗ್ರಹ ಅಂತಂದ್ರೆ ಗುರು ಗ್ರಹ ನೋಡಿ. ದಿನ ಅತ್ಯಂತ ಚಿಕ್ಕದಾಗಿರುವಂತ ದಿನ, ಚಿಕ್ಕದಾದ ದಿನ. ಇಲ್ಲಿ ಒಂದ್ ದಿನ ಅಂತಂದ್ರೆ ಎಷ್ಟು? 9 ಗಂಟೆ 10 ನಿಮಿಷ ನೋಡಿ. 9 ಗಂಟೆ 10 ನಿಮಿಷ, ವೆರಿ ಇಂಪಾರ್ಟೆಂಟ್. 9 ಗಂಟೆ 10 ನಿಮಿಷ ಇರ್ತದ ಒಂದ್ ದಿನ ಅಂದ್ರ. ಆ 9 ಗಂಟೆ 10 ನಿಮಿಷ ಅಂತಂದ್ರ 4 ಗಂಟೆ 35 ನಿಮಿಷ ಹಗಲು ಇರ್ತದ, 4 ಗಂಟೆ 35 ನಿಮಿಷ ರಾತ್ರಿ ಇರ್ತದ. ಸರ್ ಇವೆಲ್ಲ ನಾವು ಓದಿಲ್ಲಲ್ಲ ಸರ್, ಹೆಂಗ್ರಿ ಅಂತ. ಹೌದು, ಇದೇ ತರ ಭಿನ್ನವಾಗಿ ಪ್ರಶ್ನೆ ಕೇಳ್ತಾನ. ನಾವು ಏನು ಓದಿವಿ? ಅತಿ ದೊಡ್ಡ ಭ್ರಮಣಾವಧಿ ಹೊಂದಿದ್ದ ಯಾವುದು, ಅತಿ ಚಿಕ್ಕ ಭ್ರಮಣ, ಹಂಗ್ ಕೇಳಂಗಿಲ್ಲ. ಅದ್ ಬಿಟ್ಟ ನಾವು ಕ್ವಶನ್ ಹೆಂಗಿರ್ತದಂದ್ರೆ ಡಿಫಿಕಲ್ಟ್ ಇರಂಗಿಲ್ಲ, ಡಿಫ್ರೆಂಟ್ ಆಗಿ ಕೇಳ್ತಾನ ಕ್ವಶನ್ ಪೇಪರ್. ಅದನ್ನ ಏನ್ ಮಾಡ್ತಾನೆ, ವ್ಯತ್ಯಾಸ ಹೋಗ್ತಾ ಬಂದ್ಬಿಡ್ತಾನೆ. ನಾವ್ ಏನ್ ಮಾಡ್ತೀವಿ, ಭ್ರಮಣ ಮತ್ತು ಪರಿಭ್ರಮಣ ಅಂತ ಅಧ್ಯಯನ ಮಾಡ್ತೀವಿ, ಅಲ್ಲಿ ಮಾರ್ಕ್ಸ್ ಮಿಸ್ ಆಗುವಂತ ಸಾಧ್ಯತೆ ಇದೆ. ಈ ನೋಡಿ ನಾ ಎಷ್ಟು ಭಿನ್ನವಾಗಿ ಹೇಳಿದೆ. ಈ ಸೌರಮಂಡಲದಲ್ಲಿ ನಾಳೆ ಹಿಂಗ್ ಕ್ವಶನ್ ಕೇಳ್ತಾನೆ, ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಹಗಲು ರಾತ್ರಿ ಹೊಂದಿರುವಂತ ಗ್ರಹ ಯಾವುದು? ಅತ್ಯಂತ ದೊಡ್ಡದಾಗಿರುವಂತ ಹಗಲು ರಾತ್ರಿ ಹೊಂದಿರುವಂತ ಗ್ರಹ ಯಾವುದು? ಅತಿ ದೊಡ್ಡ ಹಗಲು ರಾತ್ರಿ ಹೊಂದಿರುವ ಗ್ರಹ, ಶಬಾಷ್ ನೋಡಿ, 75% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಶುಕ್ರ. ಯಾಕಂದ್ರೆ 4 ತಿಂಗಳ ಹಗಲು ಇರ್ತದ, 4 ತಿಂಗಳು ರಾತ್ರಿ ಇರ್ತದ. 4 ತಿಂಗಳು ಹಗಲು, 4 ತಿಂಗಳು ರಾತ್ರಿ. ಈಗ ಹೇಳ್ರಿ ನಮ್ ಇಡೀ ಸೌರಮಂಡಲದಲ್ಲಿ ಚಿಕ್ಕ ಹಗಲು ಚಿಕ್ಕ ರಾತ್ರಿ ಹೊಂದಿರುವ ಗ್ರಹ, ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಹಗಲು ಚಿಕ್ಕ ರಾತ್ರಿ ಹೊಂದಿರುವ ಗ್ರಹ, ಶಬಾಷ್, ಗುರುಗ್ರಹ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ, ಶಬಾಷ್, ಬುಧ ಗ್ರಹ. ಸೂರ್ಯನಿಗೆ ಅತ್ಯಂತ ದೂರವಾದ ಗ್ರಹ, ಅತಿ ದೂರವಾದಂತ ಗ್ರಹ ಯಾವುದು? ನೆಪ್ಚೂನ್. ಸಮೀಪ ಇದೆ, ಅತ್ಯಂತ ವೇಗದಲ್ಲಿ ಸುತ್ತಾಗ್ತದೆ. ದೂರ ಇದೆ, ಲೇಟ್ ಆಗಿ ಸುತ್ತಾಗ್ತದೆ.
ಸಮೀಪ ಇದೆ, ಅತಿ ವೇಗದಲ್ಲಿ ಸುತ್ತಾಗ್ತದೆ. ಇಲ್ಲಿ ಒಂದು ವರ್ಷ ಅಂದ್ರೆ 88 ದಿನ. ನಮ್ಮ ಭೂಮಿಯ ಮೇಲಿನ ಒಂದು ವರ್ಷ ಅಂದ್ರೆ 365 ದಿನ 6 ಗಂಟೆ. ಆದ್ರ ಬುಧ ಗ್ರಹದ ಒಂದು ವರ್ಷ ಅಂತಂದ್ರೆ 88 ದಿನ. 88 ದಿನ ಬುಧ ಗ್ರಹದಲ್ಲಿ ಒಂದು ವರ್ಷ ಅಂದ್ರ ಭೂಮಿಯ ಮೇಲಿನ 88 ದಿನ ಬುಧ ಗ್ರಹ. ಸಿಂಪಲ್ ವರ್ಷ ದಿನ ಅಂತ ಹೆಂಗ್ ಕೌಂಟ್ ಮಾಡಿದಾರ ಅಂತಂದ್ರ, ಈಗ ಸೂರ್ಯ ಅದನಪ್ಪ, ಸೂರ್ಯನನ್ನ ಬುಧ ಗ್ರಹ ಎಷ್ಟು ದಿನದ ಸುತ್ತ ಹಾಕೊಂಡ್ ಬರ್ತಾನ ಅಂದ್ರೆ 88 ದಿನ ಸುತ್ತ ಹಾಕೊಂಡ್ ಬರ್ತಾನ, ಅದು ಒಂದು ವರ್ಷ. ನಮ್ ಭೂಮಿ ಅದನಪ್ಪ, ಭೂಮಿ ಒಂದು ಸಾರಿ ಸೂರ್ಯನ ಸುತ್ತ ಹಾಕೋಬೇಕಾದ್ರೆ 365 ದಿನ ತೋತಾನೆ, ಇದಕ್ಕೊಂದು ವರ್ಷ. ಇಟ್ ಇಸ್ ಸಿಂಪಲ್. ಈ ನೆಪ್ಚೂನ್ ಗ್ರಹ ಅದನಪ್ಪ, ಒಂದು ಸಾರಿ ಸೂರ್ಯನ ಸುತ್ತ ಹಾಕೊಂಡ್ ಬರ್ಬೇಕಾದ್ರೆ 165 ವರ್ಷ ತೋತಾನೆ. 165 ವರ್ಷ ಎಲ್ಲಿ, 365 ದಿನ ಎಲ್ಲಿ, 88 ದಿನ ಎಲ್ಲಿ? ಹಾಗಾದ್ರೆ ಸೌರಮಂಡಲದಲ್ಲಿ ಕ್ವಶನ್ ಏನ್ ಕೇಳಬೇಕು? ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಪರಿಭ್ರಮಣ ಅವಧಿ ಹೊಂದಿದ್ದಂದ್ರ ಬುಧ ಗ್ರಹ, ಅತ್ಯಂತ ದೊಡ್ಡದಾದ ಪರಿಭ್ರಮಣ ಅವಧಿ ಹೊಂದಿದ್ದಂದ್ರ ನೆಪ್ಚೂನ್. ಬೈಪಟ್ ಮಾಡಬೇಡಿ, ಭಿನ್ನವಾಗಿ ಅಧ್ಯಯನ ಮಾಡಿ, ವಿಭಿನ್ನವಾಗಿ ಸ್ಟಡಿ ಮಾಡಿ, ಒಟ್ಟು ಬೈಪಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ಕ್ವಶನ್ ಕೇಳೋಣ, ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾದ ಗ್ರಹ, ಎಸ್, ಎಕ್ಸಲೆಂಟ್, 95% ಕರೆಕ್ಟ್ ಆನ್ಸರ್ ಮಾಡಿದ್ರಿ, ಶುಕ್ರ ಗ್ರಹ. ಓಕೆ, ನಾ ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೌರಮಂಡಲದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ ಯಾವುದು? ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ ನೋಡಿ, ಮಾರ್ಸ್ ಹೋಯ್ತಲ್ಲ, ಬುಧ ಗ್ರಹ. ಇದು PS ಕೇಳೋಣ, ಹಿಂಗ್ ಬಂತ ಹೋಗ್ಬಿಡ್ತಾವ ಮಾರ್ಸ್. ಏನ್ ಸರ್ ಉಷ್ಣಾಂಶಿಕ ವ್ಯತ್ಯಾಸ? ಆ ಪದ ಅರ್ಥ ಮಾಡ್ಕೊಳ್ಳಿ. ಉಷ್ಣಾಂಶಿಕ ವ್ಯತ್ಯಾಸ ಅಂತಂದ್ರ, ಇಲ್ಲಿ ಸೂರ್ಯ ಅದಾನೆ, ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾವೆ ಯಾರ ಮೇಲೆ? ಬುಧ ಗ್ರಹ ಮೇಲೆ ಬೀಳ್ತಾ ಇದ್ದಾವೆ. ಇದು ನೋಡಿ, ಬುಧ ಗ್ರಹದ ಮೇಲೆ ಬೀಳ್ತಾ ಇದ್ದಾವೆ. ಡೈರೆಕ್ಟ್ ಬುಧ ಗ್ರಹದ ಮೇಲೆ ನೇರವಾಗಿ ಒಂದು ಮುಖದಲ್ಲಿ ಬಿದ್ದಾಗ ಅಲ್ಲಿ ಉಷ್ಣಾಂಶ ಎಷ್ಟು ಇರ್ತದಂದ್ರೆ, ಒಂದು ಮುಖದಲ್ಲಿ 427 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. ಅದರ ಮುಖದಲ್ಲಿ, ನೇರವಾದ ಮುಖದಲ್ಲಿ ಸೂರ್ಯನ ಕಿರಣಕ್ಕೆ ಬಂದಾಗ ಅದರ ಮುಖದಲ್ಲಿ 427 ಡಿಗ್ರಿ ಸೆಲ್ಸಿಯಸ್. ಅದರ ಅಪೋಸಿಟ್, ಅದ್ರ ಹಿಂದಿನ ಮುಖಕ್ಕೆ ಹೋದ್ರೆ -185 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಕಾಲಿಟ್ರೆ ಕಾಲು ಸುಟ್ಟು ಹೋಗ್ಬೇಕು, ಈ ಭಾಗದಲ್ಲಿ. ಹಿಂದಿನ ಭಾಗಕ್ಕೆ ಹೋದ್ರೆ ಕಾಲಿಟ್ರೆ ಕೊಳತ್ ಹೋಗ್ಬೇಕು, ಶಟಿಬ್ಯಾನ್ ಮಂದ್ ಸತ್ತು ಹೋಗ್ಬೇಕು, ರಕ್ತ ಹೆಪ್ಪುಗಟ್ಟಿ ರಿಯಲ್ ಸೆಲ್ಫಿ ಸ್ಟಾರ್ಟ್ ಆಗ್ತದೆ. ಈ ಸೆಲ್ಫಿ ತೆಗಿತಿರ್ತಾರೆ, ರಿಯಲ್ ಸೆಲ್ಫಿ ಸ್ಟಾರ್ಟ್ ಆಗೋದು ಇಲ್ಲಿ -185, 10 ನಿಮಿಷ ಶಟಿಬ್ಯಾನ್ ರಕ್ತ ಹೆಪ್ಪುಗಟ್ಟಿ. ಈ ತರ ಸೌರಮಂಡಲದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಈ ನಮ್ಮ ಭೂಮಿ ಮೇಲೆ ಇದೆ. ನಮ್ಮ ಭೂಮಿ ಮೇಲೆ ಗರಿಷ್ಠ ಉಷ್ಣಾಂಶ ದಾಖಲಾಗಿದ್ದು 57 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ ದಾಖಲಾಗಿದ್ದು -89.7 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ಮೇಲೆ ಅತ್ಯಂತ ಗರಿಷ್ಠ ಉಷ್ಣಾಂಶ ದಾಖಲಾಗಿದ್ದು ಅಲ್ ಅಜೇಜಿಯಾ. ಅತ್ಯಂತ ತಂಪು ದಾಖಲಾಗಿದ್ದು ಓಸ್ಟಾಕ್ ಎಲ್ಲಿದೆ? ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತದೆ. ಅಂಟಾರ್ಟಿಕ್ ಖಂಡದಲ್ಲಿ ಓಸ್ಟಾಕ್ ಇದ್ರೆ, ಅಲ್ ಅಜೇಜಿ ಎಲ್ಲಿದೆ ಅಂತಂದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ಆಫ್ರಿಕಾ ಖಂಡ. ಭೂಮಿಯ ಮೇಲೆ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು 57 ಡಿಗ್ರಿ ಸೆಲ್ಸಿಯಸ್, ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಅತ್ಯಂತ ತಂಪಾದ ಸ್ಥಳ ಅಂಟಾರ್ಟಿಕ್ ಖಂಡದ ಓಸ್ಟಾಕ್, -89.7 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ಮೇಲೆ ಅತ್ಯಂತ ತಂಪಾದ ಸ್ಥಳ ಅಂದ್ರೆ ಓಸ್ಟಾಕ, ಅತ್ಯಂತ ಉಷ್ಣಾಂಶ ದಾಖಲಾಗಿದ್ದ ಸ್ಥಳ ಅಂದ್ರೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಆದರೆ ಸೌರಮಂಡಲದಲ್ಲಿ ಯಾವ ಗ್ರಹ ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದೆ ಅಂದ್ರೆ ಬುಧ ಗ್ರಹ. ಯಾಕಂದ್ರೆ ಬುಧ ಗ್ರಹದಲ್ಲಿ ಒಂದು ಮುಖದಲ್ಲಿ 427 ಡಿಗ್ರಿ ಸೆಲ್ಸಿಯಸ್ ಇದ್ರೆ, ಅದರ ಅಭಿಮುಖದಲ್ಲಿ, ಅದರ ಹಿಂದಿನ ಮುಖದಲ್ಲಿ -185 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತದೆ. ಈ ತರ ಇಡೀ ಸೌರಮಂಡಲದಲ್ಲಿ ಯಾವುದೇ ಗ್ರಹಗಳು ಕಂಡು ಬರಂಗಿಲ್ಲ. ಈ ತರ ಭಿನ್ನವಾದ ಪ್ರಶ್ನೆಯನ್ನು ಕೇಳ್ತಾನೆ. ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಅಂದ್ರೆ ಬುಧ ಗ್ರಹ. ಸೂರ್ಯನನ್ನ ಅತ್ಯಂತ ವೇಗದಲ್ಲಿ ಸುತ್ತ ಹಾಕುವಂತ ಗ್ರಹ ಅಂದ್ರೆ ಬುಧ ಗ್ರಹ. ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಅಂದ್ರೆ ಬುಧ ಗ್ರಹ. ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸ ಹೊಂದಿದ ಗ್ರಹ ಅಂದ್ರೆ ಬುಧ ಗ್ರಹ. ಇವೇ ಕೇಳ್ತಾನೆ, ವಿಶೇಷ ಕೇಳ್ತಾ ಬರ್ತಾನೆ. ಬುಧ ಗ್ರಹದ ಮೇಲೆ ಏನ್ ಕೇಳ್ತಾನೆ? ಸೂರ್ಯನ ಒಳಗ್ರಹಗಳಲ್ಲಿ ಮೊದಲ ಗ್ರಹ ಅಂದ್ರೆ ಬುಧ ಗ್ರಹ. ಅತಿ ಚಿಕ್ಕದಾದ ಗ್ರಹ, ಸೂರ್ಯನಿಗೆ ಸಮೀಪವಾದ ಗ್ರಹ, ಸೂರ್ಯನಿಗೆ ಸಮೀಪ ಅಂದ್ರೆ ಬುಧ ಗ್ರಹ. ಫಸ್ಟ್ ಅಂದ್ರೆ ಅವನೇ, ಸೂರ್ಯನ ಮೊದಲ ಸದಸ್ಯ ಅಂದ್ರೆ ಬುಧ ಗ್ರಹ. ಅತ್ಯಂತ ಚಿಕ್ಕ ಗ್ರಹ, ಸೂರ್ಯನಿಗೆ ಸಮೀಪವಾದ ಗ್ರಹ. ಇದು ಬಹಳ ಫೇಮಸ್ ನೋಡಿ. ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸವನ್ನು ಹೊಂದಲಾಗಿದೆ. ಉಷ್ಣಾಂಶಿಕ ವ್ಯತ್ಯಾಸ
ಇಡೀ ಸೌರಮಂಡಲದ ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಅಂದ್ರ ಒಂದು ಮುಖದಲ್ಲಿ 427 ಡಿಗ್ರಿ ಸೆಲ್ಸಿಯಸ್ ಆದರೆ ಇನ್ನೊಂದು ಮುಖದಲ್ಲಿ -185 ಡಿಗ್ರಿ ಸೆಲ್ಸಿಯಸ್. ಒಂದು ಮುಖದಲ್ಲಿ 427 427 ಡಿಗ್ರಿ ಸೆಲ್ಸಿಯಸ್ ಆದರೆ ಅದರ ಅಭಿಮುಖ, ಅದರ ಉಲ್ಟಾ ಮುಖ, ಅದರ ಹಿಂದಿನ ಮುಖದಲ್ಲಿ -185 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಸೌರಮಂಡಲದಲ್ಲಿ ಈ ತರ ಭಿನ್ನವಾಗಿರುವಂತ ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿರುವಂತ ಗ್ರಹ ಯಾವ್ದಂದ್ರೆ ಅದ ಬುಧ ಗ್ರಹ. ಬುಧ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ, ಉಪಗ್ರಹಗಳು ಇಲ್ಲ. ಸೌರಮಂಡಲದಲ್ಲಿ ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಸೂರ್ಯನ ಮೊದಲ ಸದಸ್ಯ, ಅತ್ಯಂತ ಚಿಕ್ಕದಾದ ಗ್ರಹ, ಸೂರ್ಯನಿಗೆ ಸಮೀಪವಾದ ಗ್ರಹ, ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿರುವಂತ ಗ್ರಹ. ಇದಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ. ಈ ತರ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಇದು ಭಿನ್ನವಾಗಿರುವಂತ ಪ್ರಶ್ನೆ. ಹಾಗಾದ್ರೆ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವುದು? ಚಿಕ್ಕ ಗ್ರಹ ಅಂದ್ರೆ ಬುಧ ಗ್ರಹ. ದೊಡ್ಡ ಗ್ರಹ ಶಬಾಷ್, ನೋಡಿ 90% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಅತ್ಯಂತ ದೊಡ್ಡದಾದ ಗ್ರಹ ಅಂತಂದ್ರೆ ಗುರು ಗ್ರಹ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಗ್ರಹ ಅಂದ್ರೆ ಗುರು ಗ್ರಹ. ಅತ್ಯಂತ ಚಿಕ್ಕದಾದ ಗ್ರಹ, ಅದು ಚಿಕ್ಕದಾದ ಗ್ರಹ ಅಂತಂದ್ರೆ ಬುಧ ಗ್ರಹ. ಅತ್ಯಂತ ದೊಡ್ಡದಾದ ಗ್ರಹ ಅಂದ್ರ ಗುರು ಗ್ರಹ. ಹಾಗಾದ್ರೆ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳದಾವೆ. ಆ 8 ಗ್ರಹಗಳಲ್ಲಿ ಮೊದಲ ಗ್ರಹ ಅಂತ ಬುಧ ಗ್ರಹ. ಇನ್ನು ಎರಡನೇ ಗ್ರಹ ಶುಕ್ರ ಗ್ರಹದ ಮೇಲೆ ಇಲ್ಲಿವರೆಗೆ ಹೈಯೆಸ್ಟ್ ಕ್ವಶನ್ ಕೇಳ ನೋಡಿ. ಏನ್ ಕೇಳ ಶುಕ್ರ ಗ್ರಹದಲ್ಲಿ ಅಂದ್ರ ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ ಯಾವ್ದಂತ ಕ್ವಶನ್ ಆಗಿದೆ. ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ ಯಾವುದು? ಎಸ್, ಶುಕ್ರ ಗ್ರಹ. ಸರ್ ಏನ್ರಿ ಇದು? ಹೌದು, ಶುಕ್ರ ಗ್ರಹದ ವಿಶೇಷ ಏನಂತಂದ್ರೆ ಶುಕ್ರ ಗ್ರಹವನ್ನ ಇದನ್ನ ಪ್ರೇಮ ದೇವತೆ ಅಂತ ಕರೀತಾರೆ. ಗ್ರೀಕರು ಇದನ್ನ ಪ್ರೇಮ ದೇವತೆ ಅಂತ ಕರೆದರು. ಪ್ರೇಮ ದೇವತೆ. ಕೃಷಿ ದೇವತೆ ಯಾವ್ದಂತ ಕೇಳ್ತಾನೆ? ಯುದ್ಧ ದೇವತೆ. ಯುದ್ಧ ದೇವತೆ ಅಂತಂದ್ರ ಮಂಗಳ. ಕೃಷಿ ದೇವತೆ ಅಂದ್ರ ಶನಿ. ಇನ್ನ ಪ್ರೇಮ ದೇವತೆ ಅಂದ್ರ ಶುಕ್ರ. ಶುಕ್ರ ಗ್ರಹವನ್ನ ಪ್ರೇಮ ದೇವತೆ ಅಂತ ಕರೀತಾರೆ. ಇದು ಸೂರ್ಯನ ಎರಡನೇ ಸದಸ್ಯನಾಗಿದ್ದಾನೆ. ಸೂರ್ಯನ ಎರಡನೇ ಸದಸ್ಯನಾಗಿದ್ದಾನೆ. ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ. ಅವಧಿ ಹೆಚ್ಚಾದ ಗ್ರಹ ಅದೇಂಗ್ ಸರ್ ಅಂತಂದ್ರೆ ಇಲ್ಲಿ ಒಂದು ವರ್ಷ ಅಂದ್ರೆ 225 ದಿನ. ಒಂದ್ ದಿನ ಅಂತಂದ್ರೆ 243 ದಿನ. ವರ್ಷ ಅಂದ್ರ ಶುಕ್ರ ಗ್ರಹದ ಪರಿಭ್ರಮಣಾವಧಿ ರೆವಲ್ಯೂಷನ್. ಶುಕ್ರ ಗ್ರಹದ ಭ್ರಮಣಾವಧಿ ರೊಟೇಷನ್. ಶುಕ್ರ ಗ್ರಹದ ಪರಿಭ್ರಮಣಾವಧಿ ಅಂತಂದ್ರೆ 225 ದಿನ. ಭ್ರಮಣಾವಧಿ ಅಂದ್ರೆ 243 ದಿನ. ಇಡೀ ಸೌರಮಂಡಲದಲ್ಲಿ ವೆರಿ ಇಂಪಾರ್ಟೆಂಟ್, ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ ಅಂದ್ರೆ ಶುಕ್ರ ಗ್ರಹ. ಇದನ್ನ ಪ್ರೇಮ ದೇವತೆ ಅಂತ ಕರೀತಾರೆ. ಸೂರ್ಯನ ಎರಡನೇ ಸದಸ್ಯ, ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದಂತ ಗ್ರಹ, ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಯಾಕಂದ್ರೆ ಈ ಗ್ರಹದ ಶಾಖ ಎಷ್ಟಿದೆ ಅಂತಂದ್ರೆ 465 ಡಿಗ್ರಿ ಸೆಲ್ಸಿಯಸ್. ಯಾಕೆ? 95 ಡಿಗ್ರಿ ಸೆಲ್ಸಿಯಸ್ ಕಾರ್ಬನ್ ಇದೆ. ನಮ್ಮಲ್ಲಿ ಒಟ್ಟು ಕೂಡ 0.03 ಕಾರ್ಬನ್ ಇದೆ. 0.03 ಕಾರ್ಬನ್ ಇದ್ರೆ ಎಷ್ಟು ದಗಿ ಅದ, ಎಷ್ಟು ಹೀಟ್ ಅದ. ಇನ್ನ 95 ಡಿಗ್ರಿ ಸೆಲ್ಸಿಯಸ್ ಅನ್ಸ ಬಹಳ ಅದ್ಭುತ ಆಯ್ತದು. ಇಡೀ ಸೌರಮಂಡಲದಲ್ಲಿ ಅತಿ ಹೆಚ್ಚು ಕಾರ್ಬನ್ ಹೊಂದಿರುವಂತ ಗ್ರಹ ಅಂದ್ರೆ ಶುಕ್ರ ಗ್ರಹ. ಅದಕ್ಕೆ ಪ್ರೇಮ ದೇವತೆ ಅಂತ ಕರೆದ್ರು. ಸುಟ್ಟು ಹೋಗ್ತೀವಿ ಅಲ್ಲಿ ಹೋದ್ರೆ. ಸೌರಮಂಡಲದಲ್ಲಿ ಇದಕ್ಕೆ ಪ್ರೇಮ ದೇವತೆ ಅಂತ ಕರೀತಾರೆ. ಸೂರ್ಯನ ಎರಡನೇ ಗ್ರಹ, ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ, ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹಕ್ಕೆ ಇರುವಂತ ಹೆಸರಿದು. ಇದನ್ನ ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ. ಮುಂಜಾನೆಯ ನಕ್ಷತ್ರ, ಸಂಜೆಯ ನಕ್ಷತ್ರ ಅಂತ ಕರೀತಾರೆ. ಸಂಜೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ. ಬೆಳ್ಳಿ ಚುಕ್ಕಿ ನೋಡಿ, ಮುಂಜಾನೆ ನಕ್ಷತ್ರ, ಸಂಜೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ. ಇದು ಕ್ವಶನ್ ಆಗಿದೆ. ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ರೈತನ ಮಿತ್ರ ಎನ್ನುವರು, ಬೆಳ್ಳಿ ಚುಕ್ಕಿ ಎನ್ನುವರು, ಸಂಜೆಯ ನಕ್ಷತ್ರ ಎನ್ನುವರು, ಮುಂಜಾನೆ ನಕ್ಷತ್ರ ಎನ್ನುವರು? ಶುಕ್ರ ಗ್ರಹಕ್ಕೆ ಇರುವಂತ ಇನ್ನಿತರ ಹೆಸರುಗಳು ಮುಂಜಾನೆ ನಕ್ಷತ್ರ, ಮುಂಜಾನೆ ನಕ್ಷತ್ರ ಅಂತ ಯಾಕೆ ಕರೆದ್ರು? ನಮ್ಮ ಸೂರ್ಯೋದಯಕ್ಕಿಂತ ಮುಂಚೆ. ಸಂಜೆ ನಕ್ಷತ್ರ ಅಂತ ಯಾಕೆ ಕರೆದ್ರು? ನಮ್ಮ
ಸೂರ್ಯ ಏನು ಅಸ್ತ ಆದ್ಮೇಲೆ, ಸೂರ್ಯಾಸ್ತ ಆದ್ಮೇಲೆ ಮತ್ತೆ ಕಾಣ್ತಾನೆ. ರೈತನ ಮಿತ್ರ ಅಂತ ಯಾಕೆ ಕರೆದ್ರು? ರೈತನ ಜೊತೆ ಬಂದು ಕುಂಟಿ ಹೊಡಿತಾನ ಶುಕ್ರ? ಇಲ್ಲ. ರೈತನಿಗೆ ಸಮಯದ ಕಲ್ಪನೆಯನ್ನು ಕೊಡ್ತಾನೆ ಶುಕ್ರ. ಸಮಯದ ಕಲ್ಪನೆ ಅಂದ್ರೆ ಏನು? ಇಷ್ಟು ಗಂಟೆಗೆ ಹೇಳ್ತಾನೆ, ಇಷ್ಟು ಗಂಟೆ ಮಲ್ತಾನೆ. ಯಾವತ್ತೂ ರೈತ ನೇಗಲ ಯೋಗಿ ನಮ್ಮ ತರ ಅಲಾರಾಮ್ ಇಡಂಗಿಲ್ಲ ಅಂತ. ಆ ಉದ್ದೇಶಕ್ಕಾಗಿ ಈತನ ರೈತನ ಮಿತ್ರ. ನೋಡ್ಲಕ್ಕ ಬೆಳ್ಳಿ ಆಕಾರ, ಬೆಳ್ಳಿ ಚುಕ್ಕಿ ಅಂತ ಕರೆದ್ರು, ರೈತನ ಮಿತ್ರ ಅಂತ ಕರೆದ್ರು. ಸಂಜೆ ನಕ್ಷತ್ರ, ಮುಂಜಾನೆ ನಕ್ಷತ್ರ, ವರ್ಷಕ್ಕಿಂತ ದಿನದಾವಧಿ ಹೆಚ್ಚಾದ ಗ್ರಹ, ಅತ್ಯಂತ ಪ್ರಕಾಶಮಾನವಾದ ಗ್ರಹ, ಪ್ರೇಮ ದೇವತೆ ಅಂತ ಕರೆದ್ರು. ಸೂರ್ಯನ 2ನೇ ಸದಸ್ಯ ಅಂತ ಕರೆದ್ರು ಶುಕ್ರ ಗ್ರಹವನ್ನ. ಅಲ್ಲ, ಇದಕ್ಕ ಹಸಿರು ಮನೆಯ ಗ್ರಹ ಅಂತ ಕರೀತಾರೆ. ಹಸಿರು ಮನೆಯ ಗ್ರಹ, ಹಸಿರು ಮನೆಯ ಗ್ರಹ, ಹಸಿರು ಮನೆಯ ಗ್ರಹ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇದೆಯಲ್ಲ, ಇಡೀ ಸೌರಮಂಡಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಇರುವುದರಿಂದ ಇದನ್ನ ಹಸಿರು ಮನೆಯ ಗ್ರಹ ಅಂತ ಕರೆದ್ರು. ಹಸಿರು ಮನೆಯ ಗ್ರಹ, ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದಂತ ಗ್ರಹ, ಸೂರ್ಯನ 2ನೇ ಸದಸ್ಯ. ಈ ಗ್ರಹವನ್ನು ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ ರಷ್ಯಾ ದೇಶದವರು ಒಂದು ಉಪಗ್ರಹವನ್ನು ಲಾಂಚ್ ಮಾಡ್ತಾರೆ. ರಷ್ಯಾ ದೇಶದವರು ಈಗ ಒಂದು ಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ಯಾವೊಂದು ಉಪಗ್ರಹವನ್ನ, ಎಕ್ಸಲೆಂಟ್, ವೆನೆಲಾ ಅನ್ನುವಂಥದ್ದು, ವೆನೆಲಾ ಅನ್ನುವಂತ ಉಪಗ್ರಹವನ್ನು ಲಾಂಚ್ ಮಾಡಿದ್ದಾರೆ ಈ ಗ್ರಹ ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ. ವೆನೆಲಾ ಅನ್ನುವಂತ ಉಪಗ್ರಹವನ್ನ ಏನು ಈ ಒಂದು ಶುಕ್ರ ಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ಅದು ಎಲ್ಲಿ ಬಿದ್ದು ಸತ್ತು ಹೋಯ್ತು, ಬರಲಿಲ್ಲ, ವಾಪಸ್ ಹೋಗಿ ಮುಟ್ಲಿಲ್ಲ, ಅದ್ರ ಸನೇದ ಹೋಗ್ಲಿಲ್ಲ. ಆದ್ರೂ ಕೂಡ ಅವರು ಬಡದಾಡಿ ಅಧ್ಯಯನ ಮಾಡಿ ರಷ್ಯಾ ದೇಶದವರು. ಸುಮ್ನೆ ಅದಕ್ಕೆ ಕಳಿಸ್ಬೇಕು, ಅವೆಲ್ಲ ಸುಟ್ಟು ಹೋಗ್ತಾರ. ಸುಮ್ನೆ ಸಣ್ಣ ಮಕ್ಕಳ ಆಟ ಸುಮ್ನೆ ಕಳಿಸೋದು, ಸುಟ್ಟು ಹೋಗಿ ಬಿಡೋದು. ಯಾಕಂದ್ರೆ 95 ಡಿಗ್ರಿ ಸೆಲ್ಸಿಯಸ್, 465 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ ಅದು. ಸೌರಮಂಡಲದಲ್ಲಿ ಗರಿಷ್ಠ ಪ್ರಕಾಶಮಾನವಾದ ಗ್ರಹ, ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂತ ಗ್ರಹ, ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ, ಅತ್ಯಂತ ಏನು ಇದಕ್ಕೆ ಪ್ರೇಮ ದೇವತೆ ಅಂತ ಕರೆದರು. ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ, ಸೂರ್ಯನ 2ನೇ ಸದಸ್ಯ. ಅಲ್ಲ, ಯಾವ ಗ್ರಹದ ಮೇಲೆ ಕ್ವಶನ್ ಕೇಳ್ತಾನಂದ್ರ ಶುಕ್ರ ಗ್ರಹವನ್ನ ಪ್ರೇಮ ದೇವತೆ ಅಂತ ಕರೀತಾರೆ. ಯುದ್ಧ ದೇವತೆ ಅಂದ್ರೆ ಮಂಗಳ, ಪ್ರೇಮ ದೇವತೆ ಅಂದ್ರೆ ಶುಕ್ರ. ಕೃಷಿ ದೇವತೆ ಅಂದ್ರೆ ಶನಿ. ಇದು ಕ್ವಶನ್ ಆಗಿದೆ. ಗ್ರೀಕರ ಹೆಸರು ಕರೆದಿದ್ದೇವಲ್ಲ ಇವು. ಹಸಿರು ಮನೆಯ ಗ್ರಹ ಅಂತ ಕರೀತಾರೆ. ಆನ್ಸರ್ ಮಾಡ್ತೀರಿ? ಏನ್ ಕೇಳಿದ್ರೆ ಬೇಕಾದಕ್ಕೆ ಆನ್ಸರ್ ಮಾಡ್ತಿರಲ್ಲ. ಈ ಗ್ರಹ ಅಧ್ಯಯನ ಮಾಡೋ ಸಲುವಾಗಿ ವೆನೆಲಾ ಅನ್ನುವಂತ ಒಂದು ಉಪಗ್ರಹವನ್ನು, ಯಾವ ದೇಶದವರು ಅಂದ್ರೆ ರಷ್ಯಾ ದೇಶದವರು ವೆನೆಲಾ ಅನ್ನುವಂತ ಉಪಗ್ರಹವನ್ನ ಕಳಿಸಿದ್ರು ಈ ಗ್ರಹವನ್ನು ಸ್ಟಡಿ ಮಾಡುವಂತ ಉದ್ದೇಶಕ್ಕಾಗಿ. ವೆನೆಲಾ. ಇನ್ನ ಸೂರ್ಯನ 3ನೇ ಸದಸ್ಯ ಯಾರಂದ್ರೆ ನಮ್ಮ ಭೂಮಿ ಮೇಲೆ ಹೈಯೆಸ್ಟ್ ಕ್ವಶನ್ ಕೇಳಿದ್ದಾನೆ ಇಲ್ಲಿಯವರೆಗೆ. ಭೂಮಿಯ ವಿಶೇಷ ಏನಂದ್ರೆ ಭೂಮಿಯನ್ನ ಜೀವಂತ ಗ್ರಹ ಅಂತ ಕರೀತಾರೆ. ಜೀವಂತ ಗ್ರಹ, ಜೀವಿಗಳು ವಾಸ ಮಾಡುವಂತ ಏಕೈಕ ಗ್ರಹ. ಸೌರಮಂಡಲದಲ್ಲಿ ಯಾವ ಗ್ರಹದಲ್ಲಿ ಜೀವಿಗಳು ವಾಸ ಮಾಡ್ತಾವ ಅಂದ್ರೆ ಭೂಮಿ ಮೇಲೆ. ಭೂಮಿಯ ಒಂದು ವಿಶೇಷ ಏನಂದ್ರೆ ಭೂಮಿ ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ. ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನ ಅಂದ್ರೆ ಕೃತಕ ಉಪಗ್ರಹ ಅಂದ್ರೆ ಏನು? ಮಾನವನಿಂದ ಬೆಳವಣಿಗೆ ಆಗಿರುವಂತ, ಮಾನವನಿಂದ ಹಾರಾಟ ಮಾಡಿರ್ತಕ್ಕಂಥ ಉಪಗ್ರಹಗಳನ್ನ ನೋಡ್ತೀವಿ ಇಲ್ಲಿ. ಅತಿ ಹೆಚ್ಚು ಕೃತಕ ಉಪಗ್ರಹಗಳು. ಹಾಗಾದ್ರೆ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹಾರಲ್ಪಟ್ಟಂತ ಕೃತಕ ಉಪಗ್ರಹ ಯಾವ ದೇಶದವರು? ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ರಷ್ಯಾ ದೇಶದವರು, ಜರ್ಮನಿ ದೇಶದವರು, ಜಪಾನ್ ದೇಶದವರು. ಯಾವ ದೇಶದವರು ಹಾರಾಟ ಮಾಡಿದರು? ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿ ಹಾರಲ್ಪಟ್ಟಿರ್ತಕ್ಕಂಥ ಉಪಗ್ರಹ. ಶಬಾಷ್, 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ ರಷ್ಯಾ ದೇಶದವರು. ನೋಡಿ ಯಾವ ವರ್ಷ? 1957. ಏನನ್ನ? ಸ್ಪುಟ್ನಿಕ್ ಅನ್ನುವಂತ ಸ್ಪುಟ್ನಿಕ್ ಅನ್ನುವಂತ ಉಪಗ್ರಹವನ್ನ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹಾರಲ್ಪಟ್ಟಿರ್ತಕ್ಕಂಥ ಒಂದು ಉಪಗ್ರಹ ಅಂದ್ರೆ ಸ್ಪುಟ್ನಿಕ್. ಯಾವ ದೇಶದವರು ಅಂದ್ರೆ ರಷ್ಯಾ ದೇಶದವರು. 1957. ಆದರೆ ಭಾರತೀಯರು 1975. ಭಾರತೀಯರು ಆರ್ಯಭಟ್ಟ. ಹೀಗೆ ಇಡೀ ಪ್ರಪಂಚದ ಎಲ್ಲ ದೇಶಗಳನ್ನು ತೆಗೆದುಕೊಂಡಾಗ ಸೌರಮಂಡಲದಲ್ಲಿ ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಅಂದ್ರೆ ಭೂಮಿಯನ್ನ ಜೀವಂತ ಗ್ರಹ ಅಂತ ಕರೀತಾರೆ, ನೀಲಿ ಗ್ರಹ ಅಂತ ಕರೀತಾರೆ,
ಜಲಾವೃತವಾದಂತ ಗ್ರಹ ಅಂತ ಕರೀತಾರ. ಯಾಕೆ ಇದನ್ನ ಜಲಾವೃತವಾದ ಗ್ರಹ ಅಂತ ಕರೀತಾರ ಅಂದ್ರ 3 ಭಾಗ ನೀರಿದೆ, 3 ಭಾಗ ನೀರು, 1 ಭಾಗ ಭೂಮಿ ಇದೆ, 1 ಭಾಗ ಭೂಮಿ. ಯಾಕಂದ್ರ ಟೋಟಲ್ ಒಟ್ಟು ಭೂಮಿಯನ್ನು ತೆಗೆದುಕೊಂಡಾಗ 70.8% ವಾಟರ್ ಇದೆ, 29.2% ಲ್ಯಾಂಡ್ ಇದೆ. ಸೌರಮಂಡಲದಲ್ಲಿ ಭೂಮಿಗಿಂತ ನೀರಿನ ಪ್ರಮಾಣನೇ ಜಾಸ್ತಿ ಇದೆ. 70.8% ಏನಿದೆ ನೀರಿದೆ, 29.2% ಏನಿದೆ ಅಂದ್ರೆ ಲ್ಯಾಂಡ್ ಇದೆ. ಯಾಕಂದ್ರೆ ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ ಟೋಟಲ್ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಟೋಟಲ್ ಭೂಮಿಯ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಆ 510 ದಶಲಕ್ಷ ಚದರ ಕಿಲೋಮೀಟರ್ ವನ್ನ 2 ಭಾಗ ಮಾಡ್ತೀವಿ. ಆ 2 ಭಾಗ ಮಾಡಿದಾಗ 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿದೆ, 149 ದಶಲಕ್ಷ ಚದರ ಕಿಲೋಮೀಟರ್ ಭೂಮಿ ಇದೆ. ನೀರು ದಶಲಕ್ಷ, ನೀರು ದಶಲಕ್ಷ, ಭೂಮಿ. ಅದಕ್ಕೆ ಪರ್ಸೆಂಟೇಜ್ ತೆಗೆದುಕೊಂಡಾಗ 70.8% ವಾಟರ್, 29.2% ಲ್ಯಾಂಡ್. ಭೂಮಿಯನ್ನ ಜಲಾವೃತವಾದ ಗ್ರಹ ಅಂತ ಕರೀತಾರೆ, ಭೂಮಿಯನ್ನ ಜೀವಂತ ಗ್ರಹ ಅಂತ ಕರೀತಾರೆ. ಯಾಕೆ ಜೀವಂತ ಗ್ರಹ ಅಂತ ಕರೆದ್ರು? ಜನರು ವಾಸ ಮಾಡುವಂತ ಗ್ರಹ. 700 ಕೋಟಿ ಜನಸಂಖ್ಯೆ ಇದೆ. ಒಂದು ಅಂದಾಜಿನ ಪ್ರಕಾರ ಭೂಮಿಯ ಮೇಲೆ ಒಟ್ಟು ಜನಸಂಖ್ಯೆ ಎಷ್ಟೇ ಅಂದ್ರೆ 700 ಕೋಟಿ. ಅದಕ್ಕೆ ಸೌರಮಂಡಲದಲ್ಲಿ ಜನವಸತಿ ಹೊಂದಿರುವಂತ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ. ಜನವಸತಿ ಹೊಂದಿರುವಂತ ಯಾಕಂದ್ರೆ ಭೂಮಿಗೆ ಅಷ್ಟು ಕೆಪಾಸಿಟಿ ಇದೆ. ಆಮೇಲೆ ಮನುಷ್ಯನಿಗೆ ಹೊಂದಿಕೊಳ್ಳುವಂತ ವಾತಾವರಣ ಇಲ್ಲಿದೆ. 70.8%, 78.08% ಏನಿದೆ ಅಂತಂದ್ರೆ ಸಾರಜನಕ ಇದೆ, 21.94% ಆಕ್ಸಿಜನ್ ಇದೆ, 0.93% ಆರ್ಗನ್ ಇದೆ, 0.03% ಕಾರ್ಬನ್ ಇದೆ, 0.00005% O3 ಇದೆ ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ. ಅದಕ್ಕೆ ಮನುಷ್ಯನಿಗೆ ವಾಸ ಮಾಡಕ ಅಥವಾ ಮನುಷ್ಯನು ಬದುಕುವಂತ ಎಲ್ಲಾ ವಾತಾವರಣಗಳು ಈ ಒಂದು ಗ್ರಹದಲ್ಲಿ ಇರುವುದರಿಂದ ಸಹಜವಾಗಿ ಮನುಷ್ಯ ಬದುಕ್ತಾ ಇದ್ದಾನೆ. ಅದಕ್ಕೆ ಸೌರಮಂಡಲದಲ್ಲಿ ಜನವಸತಿ ಹೊಂದಿರುವಂತ ಗ್ರಹ ಅಂದ್ರೆ ಭೂಮಿ. ಅದಕ್ಕೆ ಜೀವಂತ ಗ್ರಹ ಅಂತ ಕರೀತಾರೆ. ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂತ ಕರೀತಾರೆ, ಜಲಾವೃತವಾದ ಗ್ರಹ ಅಂತ ಕರೀತಾರೆ, ನೀಲಿ ಗ್ರಹ ಅಂತ ಕರೀತಾರೆ. 70.8% ವಾಟರ್ ಇದೆ, 29.2% ಲ್ಯಾಂಡ್ ಇದೆ. ಸೌರಮಂಡಲ ಟೋಟಲ್ ಪರಿಗಣಿಸಿದಾಗ ಭೂಮಿಯನ್ನ ಗೋಲ್ಡಿ ಲಾಕ್ ಅಂತ ಕರೀತಾರೆ. ಗೋಲ್ಡಿ ಲಾಕ್, ಗೋಲ್ಡಿ, ಇದು ಕ್ವಶನ್ ಆಗಿದೆ ನೋಡಿ. ಭೂಮಿಯನ್ನು ಏನಂತ ಕರೀತಾರೆ ಅಂದ್ರೆ ಗೋಲ್ಡಿ ಲಾಕ್, ಗೋಲ್ಡಿ ಲಾಕ್. ಯಾಕೆ ಇದನ್ನು ಗೋಲ್ಡಿ ಲಾಕ್ ಅಂತ ಕರೀತಾರಂದ್ರೆ ಕರೆಕ್ಟ್ ಇದೆ ಅದು. ಆ ಕಡೆ ಹೈಯೆಸ್ಟ್ ಹೀಟು ಇಲ್ಲ, ಈ ಕಡೆ ಹೈಯೆಸ್ಟ್ ಕೋಲ್ಡು ಇಲ್ಲ, ಮಧ್ಯದಲ್ಲಿ ಸೌರಮಂಡಲದ ಮಧ್ಯಭಾಗದಲ್ಲಿ ಕಂಡು ಬರುವುದರಿಂದ ಭೂಮಿಯನ್ನ ಗೋಲ್ಡಿ ಲಾಕ್ ಅಂತ ಕರೀತಾರೆ. ಸೂರ್ಯನಿಗೆ ಆ ಕಡೆ ಸಮೀಪವೂ ಇಲ್ಲ, ಸೂರ್ಯನಿಂದ ಬಹಳ ದೂರ ಇಲ್ಲ, ಸೂರ್ಯನಿಂದ ಸಮೀಪ ಮತ್ತು ದೂರ ಇಲ್ಲದೆ ಮಧ್ಯಭಾಗದಲ್ಲಿರುವುದರಿಂದ ಭೂಮಿಯನ್ನ ಗೋಲ್ಡಿ ಲಾಕ್ ಅಂತ ಕರೀತಾರೆ. ಇದು ಕ್ವಶನ್ ಕೇಳಿದ್ದ ನೋಡಿ. ಯಾವ ಗ್ರಹವನ್ನ ಗೋಲ್ಡಿ ಲಾಕ್ ಎಂದು ಕರೆಯುತ್ತಾರಂದ್ರೆ ಭೂಮಿಯನ್ನ ಗೋಲ್ಡಿ ಲಾಕ್ ಅಂತ ಕರೀತಾರೆ, ಜೀವಂತ ಗ್ರಹ ಅಂತ ಕರೀತಾರೆ, ಜಲಾವೃತವಾದ ಗ್ರಹ ಅಂತ ಕರೀತಾರೆ, ನೀಲಿ ಗ್ರಹ ಅಂತ ಕರೀತಾರೆ, ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿರುವಂತ ಗ್ರಹ ಅಂತ ಕರೀತಾರೆ. ಸೂರ್ಯನ 3ನೇ ಸದಸ್ಯ ಈತ, ಸೂರ್ಯನ 3ನೇ ಸದಸ್ಯ. ಸೂರ್ಯನಿಂದ ಭೂಮಿಯ ದೂರ ಎಷ್ಟಿದೆ ಅಂತಂದ್ರೆ ಸೂರ್ಯನಿಂದ ಭೂಮಿ ಎಷ್ಟು ದೂರದಲ್ಲದನಂದ್ರೆ 149 ಮಿಲಿಯನ್ ಕಿಲೋಮೀಟರ್. ಸೂರ್ಯನಿಂದ ಭೂಮಿಯ ದೂರ ಎಷ್ಟಿದೆ ಅಂದ್ರೆ 149 ಮಿಲಿಯನ್ ಕಿಲೋಮೀಟರ್. ಹಾಗಾದ್ರೆ ಸೂರ್ಯನಿಂದ ಭೂಮಿಯ ದೂರ ಇದೆಯಲ್ಲ 149 ಮಿಲಿಯನ್ ಕಿಲೋಮೀಟರ್. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೀತಾರೆ. ಒಂದು ಆಸ್ಟ್ರೋನಾಮಿಕ್ ಯೂನಿಟ್. ಸೂರ್ಯನಿಂದ ಭೂಮಿ 149 ಮಿಲಿಯನ್ ಕಿಲೋಮೀಟರ್ ಅಂದ್ರೆ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಹೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಒಂದು ಆಸ್ಟ್ರೋನಾಮಿಕ್ ಯೂನಿಟ್. ಸೂರ್ಯನಿಂದ ಭೂಮಿ 149 ಮಿಲಿಯನ್ ಕಿಲೋಮೀಟರ್ ಇರುವುದರಿಂದ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಹೇಳಿ ಕರೀತಾರೆ. ಮೊನ್ನೆ ಇದು FDA ಕೇಳಿದ ಪ್ರಶ್ನೆ. FDA ಕೇಳಿದ್ದ ಇದನ್ನ. ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂದ್ರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ಅಂತರ. ಆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ಅಂತರವನ್ನು ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೀತಾರೆ. ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ 149 ಮಿಲಿಯನ್ ಕಿಲೋಮೀಟರ್ ಅಂತರ ಇದೆ.
ಅಥವಾ 149 ದಶಲಕ್ಷ ಕಿಲೋಮೀಟರ್ ಅಂತರವಿದೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ಅಂತರ. ಅರ್ಥ ಆಗ್ತಾ ಇದೆಯಾ? ಭೂಮಿಯನ್ನ ಜಲಾವೃತವಾದ ಗ್ರಹ, ನೀಲಿ ಗ್ರಹ. ಹಾಗಾದ್ರೆ ಭೂಮಿಯ ಭ್ರಮಣಾವಧಿ ಎಷ್ಟು? ಭೂಮಿಯ ಭ್ರಮಣಾವಧಿ ಎಷ್ಟಿದೆ ಅಂತಂದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಭೂಮಿಯ ಭ್ರಮಣ ಅಂದ್ರೆ ಭೂಮಿ ತನ್ನನ್ನು ತಾನು ಒಂದ್ಸರಿ ಸುತ್ತಕೋಬೇಕಾದ್ರೆ ಟೋಟಲ್ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಒಂದು ಬಾರಿ ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳಬೇಕಾದರೆ ಭೂಮಿಯ ಒಂದು ದಿನ ಅಂದ್ರೂ ಒಂದೇ, ಭೂಮಿಯ ಭ್ರಮಣಾವಧಿ ಅಂದ್ರೂ ಒಂದೇ. ಭೂಮಿ ತನ್ನನ್ನು ತಾನು ಒಂದ್ಸರಿ ಸುತ್ತಕೋಬೇಕಾದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಭೂಮಿಯ ಪರಿಭ್ರಮಣಾವಧಿ 365 ದಿನ 5 ಗಂಟೆ ಸಮಥಿಂಗ್ ಬರ್ತದೆ, ಬೇಡದು 365 ದಿನ 6 ಗಂಟೆ. 365 ದಿನ 6 ಗಂಟೆ. ಭೂಮಿ ಒಂದು ಬಾರಿ ಸೂರ್ಯನ ಸುತ್ತಾಕೊಂಡ್ ಬರ್ಬೇಕಾದ್ರೆ 365 ದಿನ 6 ಗಂಟೆ ಟೈಮ್ ತಗೋತಾನೆ. ಇದು ಭೂಮಿಯ ಪರಿಭ್ರಮಣ. ಇದನ್ನೇ ನೋಡಿ, ಅರ್ತ್ ರೊಟೇಷನ್ ಪೀರಿಯಡ್ ಎಷ್ಟಿದೆ ಅಂದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ರೌಂಡ್ ಅಪ್ ಎಷ್ಟು ಮಾಡಿದೆವು? 24 ಅವರ್ಸ್ ಅಂತ ಮಾಡಿದ್ವಿ. 24 ಗಂಟೆ, ಅದ್ರ 12 ಗಂಟೆ ಹಗಲು ಇರುತ್ತದೆ, 12 ಗಂಟೆ ರಾತ್ರಿ ಇರುತ್ತದೆ. 24 ಗಂಟೆ ಅಂದ್ರೆ 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಭೂಮಿಯ ಪರಿಭ್ರಮಣ ಅಂದ್ರೆ ಏನು? ಭೂಮಿಯ ರೆವಲ್ಯೂಷನ್ ಪೀರಿಯಡ್. ರೆವಲ್ಯೂಷನ್ ಅಂದ್ರೆ ಪರಿಭ್ರಮಣ. ಟೋಟಲ್ 365 ದಿನ 6 ಗಂಟೆ. ಓಕೆನಾ? ಸಂಖ್ಯೆ ಎಷ್ಟು? ಸರಿಯಾದಂತ ಉತ್ತರ ಪ್ರಸ್ತುತ ಗ್ರಹಗಳ ಸಂಖ್ಯೆ ಎಷ್ಟು ಅಂದ್ರೆ ಟೋಟಲ್ 8 ಗ್ರಹಗಳದ ನೋಡಿ. ಪ್ರೆಸೆಂಟ್ ಒಂದು ಕಾಲದಲ್ಲಿ 9 ಗ್ರಹಗಳಿದ್ದವು. ಯಾವ ವರ್ಷ ಪ್ಲೂಟೋ ಗ್ರಹವನ್ನ ಗ್ರಹಗಳ ಸಾಲಿನಿಂದ ತೆಗೆದ್ರು? ಯಾವ ವರ್ಷ ಪ್ಲೂಟೋ ಗ್ರಹವನ್ನ ಗ್ರಹಗಳ ಸಾಲಿನಿಂದ ತೆಗೆದ್ರು? ಯಾವ ವರ್ಷ? ಶಬಾಷ್. 2006 ಆಗಸ್ಟ್ 24 ನೋಡಿ. 2006 ಆಗಸ್ಟ್ 24ರಂದು ಜಕ್ಕ ಗಣರಾಜ್ಯದ ಪ್ರೇಗ್ ಸಮ್ಮೇಳನ ಅಂತ ಕರೀತೀವಿ. 2006 ಆಗಸ್ಟ್ 24ರಂದು ಜಕ್ಕ ಗಣರಾಜ್ಯದ ಪ್ರೇಗ್ ಸಮ್ಮೇಳನದಲ್ಲಿ ಈ ಪ್ಲೂಟೋ ಗ್ರಹವನ್ನು ಏನ್ ಮಾಡಿದ್ರು ಅಂದ್ರೆ ಗ್ರಹಗಳ ಸಾಲಿನಿಂದ ತೆಗೆದು ಹಾಕಿದ್ರು. ಯಾಕೆ ಪ್ಲೂಟೋ ಗ್ರಹಗಳ ಸಾಲಿನಿಂದ ತೆಗೆದು ಹಾಕಿದ್ರು ಅಂದ್ರೆ ಹುಚ್ಚುಚ್ಚಾರ ಮಾಡ್ತತ್ತು. ಗ್ರಹಗಳಿಗಿರುವಂತ ನಿಯಮವನ್ನು ಬಿಟ್ಟು ಹುಚ್ಚುಚ್ಚಾರ ಮಾಡುವುದರಿಂದ ಅದನ್ನು ಗ್ರಹಗಳ ಸಾಲಿನಿಂದ 2006 ಆಗಸ್ಟ್ 24ರಂದು ಜಕ್ಕ ಗಣರಾಜ್ಯದ ಪ್ರೇಗ್ ಸಮ್ಮೇಳನ ಜಕ್ಕ ಗಣರಾಜ್ಯದ ಪ್ರೇಗ್ ಸಮ್ಮೇಳನದಲ್ಲಿ ಗ್ರಹಗಳ ಸಾಲಿನಿಂದ ತೆಗೆದು ಹಾಕಿದಂತ ಗ್ರಹ ಯಾವ್ದಂದ್ರ ಪ್ಲೂಟೋ ಗ್ರಹ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ರೆಸೆಂಟ್ ಗ್ರಹಗಳ ಸಂಖ್ಯೆ ಎಷ್ಟಂದ್ರೆ 8 ಗ್ರಹಗಳದಾವೆ. ಒಳಗ್ರಹಗಳ ಸಂಖ್ಯೆ 4, ಹೊರಗ್ರಹಗಳ ಸಂಖ್ಯೆ 4. ಒಳಗ್ರಹಗಳ ಸಂಖ್ಯೆ 4, ಹೊರಗ್ರಹಗಳ ಸಂಖ್ಯೆ 4. ಪ್ರಸ್ತುತ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟದ ಅಂದ್ರೆ 8 ಗ್ರಹಗಳದಾವೆ. ಆದ್ರೆ 2006 ಆಗಸ್ಟ್ 24ರಂದು ಜಕ್ಕ ಗಣರಾಜ್ಯದ ಪ್ರೇಗ್ ಸಮ್ಮೇಳನದಲ್ಲಿ ಪ್ಲೂಟೋ